ನೀವೇ ಗ್ರೇಟು, ಇಲ್ಲ ಅಂತೇನಿಲ್ಲ. ಆದರೆ ಗ್ರೇಟ್ನೆಸ್ಸು ಇಡೀ ಲೈಫ್ ಲಾಂಗ್ ಇರಬೇಕು. ಸುಮ್ಮನೆ ಮಕ್ಕಳನ್ನ ಹೆತ್ರ ಸಾಲದು, ಅವ್ರಗಳ ಕಡೆ ಗಮನ ಕೊಟ್ರೆ ಅವ್ರ ಭವಿಷ್ಯನ ನಾವು ಚೆನ್ನಾಗಿ ರೂಪಿಸ್ಬೋದು. ABCD ಕೂಡ ನೀವು ಕಲ್ಸೋ ಅವಶ್ಯಕತೆ ಇಲ್ಲ ರೀ. 5,000 ಬಿಸಾಕಿದ್ರೆ ಮನೆಗೆ ಮಾಸ್ಟರ್ ಬಂದು ಎಲ್ಲಾನು ಕಲಿಸ್ತಾರೆ. ಇನ್ನೊಂದ್ 5 ಬಿಸಾಕಿದ್ರೆ A for ಆಪಲ್, B for ಬಾಲ್ ಅಂತಾನು ಹೇಳ್ಕೊಡ್ತಾರೆ. ಇದೆಲ್ಲ ಆಗ್ಬೇಕು ಅಂತಂದ್ರೆ ನೀನು ಮೂರನೇ ತಪ್ಪನ್ನ ಮಾಡಬಾರ್ದು. ಮೂರನೇ ತಪ್ಪು ಅಂತ ನಂಗೆ ಹಿಂಸೆ ಮಾಡ್ಬೇಡ್ರಿ. ನಾನು ದಾಸರ ಕೀರ್ತನೆ ಹಾಡಿದ್ರು ನನ್ನ ಅಪಾರ್ಥ ಮಾಡ್ಕೊಳ್ಳೋ ನಮ್ಮ ಅಕ್ಕನ ಬಗ್ಗೆ ನೀವೇನು ಹೇಳ್ಬೇಡಿ. ಮಗುನ್ ಎತ್ಕೊಂಡ್ ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡ್ ಬನ್ನಿ. ನೀನೇನ್ ಮಾಡ್ತೀಯಾ? ಇವಳು ಅಳ್ತಾ ಇದ್ರೆ ನಂಗೆ ನಿದ್ದೆ ಬರಲ್ಲ. ಬೇಗ ಮಲಗದೆ ಇದ್ರೆ ಕಣ್ ಕೆಳಗೆ ಸುಕ್ಕಾಗತ್ತೆ. ನಾಳೆ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂದ್ರೆ ಅಟ್ಲೀಸ್ಟ್ ನಾನು 8 hours ಆದ್ರೂ ನಿದ್ದೆ ಮಾಡ್ಬೇಕು. ಎತ್ಕೊಂಡ್ ಹೋಗಿ. ಬಾ ಪುಟ್ಟಿ, ನಿನ್ನ ಆಟ ಆಡ್ಸೋದಕ್ಕೆ ನಿದ್ದೆ ಹಾಳಾದ್ರೂ ಪರವಾಗಿಲ್ಲ ಅನ್ನೋ ತಾಯಿ ಇರ್ಬೇಕಿತ್ತು ನಿಂಗೆ. ಡೋರ್ ಹಾಕೊಂಡು ಹೋಗಿ. ನಾಳೆ ನನ್ನ ತಂಗಿ ಸುಮ್ಮನೆ ಹುಟ್ಟಿದಬ್ಬ ಅಲ್ವಾ ಯಜಮಾನ್ರೆ, ಗಿಫ್ಟ್ ಬಾಕ್ಸ್ನೆಲ್ಲ ರೆಡಿ ಮಾಡ್ತಿದ್ದೆ. ಸುಮ್ಮನೆಗೆ ಇಷ್ಟೆಲ್ಲ ಗಿಫ್ಟ್ಸ್ ಕೊಡ್ಬೇಕು ಅನ್ಕೊಂಡಿದ್ಯಾ? ಇಲ್ಲಿ ಏನೇನ್ ಕೊಡ್ತೀಯ ನೋಡೋಣ. ಯಜಮಾನ್ರೆ ಇರೀ, ಓಪನ್ ಮಾಡಬೇಡಿ. ಮತ್ತೆ ಪ್ಯಾಕ್ ಮಾಡ್ಬೋದು ಬಿಡು. ಹಾಗಲ್ಲ, ಇದು ನಾಳೆ ಪಾರ್ಟಿಗೆ ಬರ್ತಾರಲ್ಲ ಗೆಸ್ಟ್ಗೋಸ್ಕರ ರೆಡಿ ಮಾಡಿರೋದು. ಓ, ರಿಟರ್ನ್ ಗಿಫ್ಟ್ಸಾ? ಅದೇ ಅದಾದ್ರೂ ಸರಿ, ಏನ್ ಕೊಡ್ತಿದ್ಯಾ ಅಂತ ನೋಡೋದಕ್ ಬಿಡು. ಈಗ ಬೇಡ ಯಜಮಾನ್ರೆ, ನಾಳೆ ಎಲ್ರಿಗೂ ಕೊಟ್ಮೇಲೆ ಹೇಳ್ತೀನಲ್ಲ. ಹಲೋ ಮೇಡಮ್, ಆಗ ಗಿಫ್ಟ್ಸ್ ಕೊಡೋವಾಗ ಇವ್ರಿಗೆ ಇದನ್ ಕೊಡ್ತಿದ್ದೀನಿ ಅಂತ ಅವ್ರ ಮುಂದೆ ಹೇಳಿದ್ರೆ ಚೆನ್ನಾಗಿರುತ್ತಾ? ನಾನು ಹೇಳ್ದೆ ಹೋದ್ರು ಎಲ್ರಿಗೂ ಗೊತ್ತಾಗುತ್ತೆ. ಯಾಕಂದ್ರೆ ಇದೆಲ್ಲದ್ರಲ್ಲೂ ಇರೋದು ಒಂದೇ. ನೀನ್ ಇಷ್ಟು ಸರ್ಪ್ರೈಸ್ ಆಗಿದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಗಿಫ್ಟೇ ಆಗಿರ್ಬೇಕು ಅದು. ಮಾತ್ ಕೇಳಿದಕ್ಕೆ ನನ್ ಮುದ್ದು ಗಂಡಂಗೆ ಮುತ್ತು. ಫ್ಲೈಯಿಂಗ್ ಕಿಸ್ ಕೊಟ್ರೆ ಸಾಕಾ? ಸ್ವಲ್ಪ ಸ್ಪರ್ಶನೂ ಇರ್ಬೇಕು. ನಿಮಗ್ಯಾಕ ಕಷ್ಟ ಅಂತ ನಾನ್ ಹೇಳಿದ್ದು ನಿನಗೆ. ಕೇಳಿಸ್ಕೊಂಡೆ. ಆದ್ರೆ ಮಕ್ಕಳಾಗಿದ್ದಾರೆ, ಸ್ವಲ್ಪ ಸುತ್ತಮುತ್ತ ನೋಡಿ ಹೆಜ್ಜೆ ಇಡ್ಬೇಕು. ಯಾರಿದ್ದಾರೆ ಇಲ್ಲಿ? ಮಗಳಿದ್ದಾಳೆ, ನೋಡಿ ಹೇಗ್ ನೋಡ್ತಿದ್ದಾಳೆ ಅಂತ. ಗಾನವಿ ಇದ್ದಾಳೆ ಅನ್ಕೊಂಡೆ. ನಾಳೆ ರಾತ್ರಿ ಇರ್ತಾಳೆ. ನಾಳೆನಾ? ಓಹ್, ಸುಮನಾ ಬರ್ಡೇ ಸೆಲೆಬ್ರೇಷನ್ಸ್ ಅಲ್ಲಿ ಬ್ಯುಸಿ ಆಗಿದ್ದಾಗ ಗಾನವಿ ನೋಡ್ಕೊಳ್ಳೋ ಜವಾಬ್ದಾರಿ ನೀನ್ ತಗೊಂಡಿದ್ಯಾ ಅಂತ ಆಯ್ತು. ವೆರಿ ಗುಡ್. ಹೀಗಿದ್ರೆ ಯಾವ ತೊಂದರೆನೂ ಬರಲ್ಲ. ನಾನು ಯಾವಾಗ್ಲೂ ಒಂದೇ ತರ ಇರ್ತೀನಿ ಯಜಮಾನ್ರೆ. ನನ್ನ ಅರ್ಥ ಮಾಡ್ಕೊಳ್ದಿರೋರ್ಗೆ ಬದಲಾಗಿರೋಳ್ ತರ ಕಾಣಿಸ್ತೀನಿ. ಅದ್ ಸರಿ, ನಿನ್ ತಂಗಿಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತಿದ್ಯಾ? ಅಂತ ಇಂತ ಗಿಫ್ಟ್ ಅಲ್ಲ ಯಜಮಾನ್ರೆ, ತುಂಬಾ ಅಂದ್ರೆ ತುಂಬಾ ದೊಡ್ಡ ಗಿಫ್ಟ್. ಓಹೋ, ತುಂಬಾ ಪ್ಲಾನ್ ಮಾಡಿದ್ಯಾ? ಪ್ಲಾನ್ ಮಾಡದೇ ಇದ್ರೆ ಈ ಕಾಲದಲ್ಲಿ ಕೆಲ್ಸ ಆಗಲ್ಲ. ಒಂದ್ ನಿಮಿಷ ಕಿತ್ತಾಡ್ತೀರಾ, ಒಂದಾಗ್ತೀರಾ. ಆದ್ರೆ ಒಬ್ಬರನ್ನ ಇನ್ನೊಬ್ರು ಬಿಟ್ಕೊಡದೇ ಇಲ್ಲ. ತುಂಬಾ ಲವ್ ಅಂಡ್ ಅಫೆಕ್ಷನ್. ಬರ್ಡೇ ಬಂದಿದ ತಕ್ಷಣ ಎಷ್ಟು ಅರೇಂಜ್ಮೆಂಟ್ಸ್ ಮಾಡ್ತಿದ್ಯಾ ನೋಡು. ನನಗ್ ಖರ್ಚು ಮಾಡಕ್ ಬಿಟ್ಟಿದ್ರೆ ಇನ್ನೂ ದೊಡ್ಡದಾಗೆ ಮಾಡಿರ್ತಿದ್ದೆ. ಈಗ ಖರ್ಚೆಲ್ಲ ಉಳ್ದೆ ಅಲ್ವಾ, ಕಣ್ ತೆರೆಯೋ ಹಾಗೆ ಮಾಡಿದ್ರೆ ಸಾಕು. ಏನಂದೆ? ಏನಿಲ್ಲ ಯಜಮಾನ್ರೆ, ಈ ಗಿಫ್ಟ್ ಬಾಕ್ಸ್ನೆಲ್ಲ ಒಂದ್ರ ಮೇಲೆ ಒಂದ್ ಇಟ್ಕೊಂಡು ಹೋಗಿ ಸ್ಟೋರ್ ರೂಮ್ ಅಲ್ಲಿ ಇಟ್ಟು ಬರ್ತೀನಿ. ಇಲ್ಲೇ ಇರ್ಲಿ ಬಿಡು, ಯಾರು ತಗೊಂಡ್ ಹೋಗ್ತಾರೆ? ಅಯ್ಯೋ, ಹಾಗೆ ಗಿರಕ್ ಬಿಡೋದು ಇದು ತುಂಬಾ ಮುಖ್ಯವಾದ್ದು. ನಮಸ್ಕಾರ ಗುರುಗಳೇ. ನಮಸ್ಕಾರ ಸ್ವಾಮಿ. ಅಮ್ಮನವರ ಕೃಪಾ ಕಟಾಕ್ಷ ನಿನ್ ಮೇಲೆ ಸದಾ ಇರಲಿ. ಈ ಕಡೆ ಬಂದು ಕಾರಣ ಜೋಗಯ್ಯ. ಗುರುಗಳೇ, ಗಾಯತ್ರಿಯಿಂದ
ಕೈ ತುತ್ತು ತಿನ್ಸಿದ ಮೇಲೆ ಜೀವನ ಆರೋಗ್ಯ ಸುಧಾರಿಸ್ತು. ಮಾತು ಕೂಡ ವಾಪಸ್ ಬಂತು. ತನ್ನ ಸಂತೋಷನ ನಿಮ್ ಹತ್ರ ಹೇಳ್ಕೋಬೇಕು ಅಂತ ಹೇಳ್ದ. ಒಳ್ಳೇದು. ಇಲ್ಲಿ ನೋಡಿ ಸ್ವಾಮಿ, ಈ ಸ್ವಾಮಿಗಳು ಹೇಳ್ದಂಗೆ ನಾನೇನ್ ಸಂತೋಷವಾಗಿಲ್ಲ. ಮಾತು ಬಂದಾಯ್ತು. ನಿನ್ನಲ್ಲಿ ಮತ್ತೆ ಚೈತನ್ಯ ತುಂಬಿಕೊಂಡಿದೆ. ಯಾಕೆ ಯೋಚನೆ ಮಾಡ್ತೀಯ? ಕೆಟ್ಟ ಕೆಲಸ ಮಾಡ್ರೋ ಈ ಕೈಗಳಿಂದ ನಿಮ್ ಕಾಲ್ ಮುಟ್ತಾ ಇದ್ದೀನಿ ಸ್ವಾಮಿ. ಈ ಕೈಗಳಿಂದ ಈ ಮಗುನ ಆಸ್ಪತ್ರೆಯಿಂದ ಎತ್ಕೊಂಬಂದೆ ಸ್ವಾಮಿ. ಮಗುನು ತಾಯಿನೂ ದೂರ ಮಾಡಿದ ಪಾಪಕ್ಕೆ ಇವತ್ತು ನನ್ನ ಹೆಂಡತಿ ಮಕ್ಕಳಿಂದ ದೂರ ಆಗಿ ಈ ಸ್ವಾಮಿಗಳ ಹತ್ರ ತಲೆ ಮರೆಸ್ಕೊಂಡಿದ್ದೀನಿ. ಪಶ್ಚಾತ್ತಾಪಕ್ಕೆ ಮಿಂಚಿದ ಪ್ರಾಯಶ್ಚಿತ್ತ ಯಾವುದಿದೆ ಜೀವ? ನಾನ್ ಚೆನ್ನಾಗಾದೆ, ಆದ್ರೆ ನನ್ ಮನ್ ಸರಿ ಹೋಗಿಲ್ಲ ಸ್ವಾಮಿ. ಹಾಲು ಕುಡಿಯೋ ಈ ಹಸುಗೂಸ್ನ ಅದ್ರ ಅಮ್ಮನ ಹತ್ರ ಸೇರ್ಸಿದ್ರೆ ತಾನೆ ನನ್ ಮನ್ಸಿಗೂ ನೆಮ್ಮದಿ ಸಿಗೋದು. ನಿಜ ಹೇಳಿದ್ರು ನಾನ್ ಸಾಯೋದಿಲ್ವಾ? ಬರುತ್ತೆ. ಆದ್ರೆ ನೀನು ಹೇಗೆ ಪ್ರಾಣ ಬಿಡ್ತೀಯ ಅಂತ ಹೇಳೋದು ಅಮ್ಮನವರು ಅಲ್ವೇ ಅಲ್ಲ, ಗಾಯತ್ರಿನ ಹೆತ್ತ ತಾಯಿ. ಗುರುಗಳೇ, ನೀವೇನ್ ಹೇಳ್ತಿದ್ದೀರಾ? ಯಾರಿಗೆ ಆಪತ್ ಬಂದ್ರು ಕಾಪಾಡೋದಕ್ಕೆ ಹೋಗೋ ನೈನಿ ಜೀವನ್ ಪ್ರಾಣ ಹೇಗ್ ಹೋಗುತ್ತೆ ಅಂತ ಹೇಳ್ತಾಳ? ಇದು ಅನ್ಯಾಯ ಅಲ್ವಾ ಗುರುಗಳೇ? ಆ ತಾಯಿ ಮೇಲೆ ಅಪವಾದ ಬಂದಾಗಲ್ವಾ? ಅದಕ್ಕೆ ಜೀವನ್ಗೆ ಆತರ ಪಡಬೇಡ ಅಂತ ಹೇಳ್ತಾ ಇರೋದು. ನಿಜ ಹೇಳಿದ್ರೆ ಗಾಯತ್ರಿ ತನ್ನ ಮಗಳು ಅಂತ ಗೊತ್ತಾಗುತ್ತೆ ಹೊರತು ನಯನಿ ಹೇಳಿದ್ರಿಂದಾನೆ ಇವನ ಪ್ರಾಣ ಹೋಯ್ತು ಅಂತ ಆರೋಪ ಬರುತ್ತೆ. ಬೇಡ ಸ್ವಾಮಿ, ಬೇಡ. ನನ್ನ ಕಾಪಾಡಿದ ಆ ತಾಯಿ ಮತ್ತೆ ನನಗ್ ತೊಂದರೆ ಆದ್ರೆ ಕಾಪಾಡ್ತಾರೆ. ಆದ್ರೆ ಹೀಗೆ ನನ್ನ ಸಾವಿಗೆ ಆ ತಾಯಿಯ ಕಾರಣ ಆಗ್ತಾಳೆ ಅಂದ್ರೆ ನಾನ್ ನಿಜ ಹೇಳಲ್ಲ, ನಿಜ ಹೇಳಲ್ಲ ಸ್ವಾಮಿ. ಗಾಯತ್ರಿ, ನಿನ್ನ ಆಸೆಗಳ ಸಾಧನೆಯ ದಾರಿಯಲ್ಲಿ ನಡೀತಿರೋ ಚಿತ್ರ ವಿಚಿತ್ರಗಳಿವು. ನಿನ್ನ ಶತ್ರುವಿನ ರಕ್ತ ನಿನ್ನ ಕೈಗೆ ಅಂಟಬೇಕು ಅಂತ ನಿನಗನ್ಸಿದ್ರೆ ನಿನ್ನ ಒಡ ಹುಟ್ಟಿದವಳು ನಿಮ್ಮ ಅಮ್ಮನ ಮಡ್ಲು ಸೇರ್ಬೇಕು. ಅದು ಇವತ್ ಸಂಜೆನೆ. ಏನೇ ಆದ್ರೂನು ಬರ್ತ್ಡೇ ಬೇಬಿ ಸುಮನಾ ಏಂಜಲ್ ತರ ಇದ್ದಾಳೆ. ಯಾರು ಹೊಗಳ್ದೇ ಇದ್ರು ನೀವ್ ಹೊಗಳಿದ್ರಿ ಅಲ್ವಾ ಅತ್ತೆ? ಥ್ಯಾಂಕ್ಸ್. ನಿಮ್ ಮನ್ಸಲ್ಲಿ ಅಸೂಯೆ ಇಲ್ದೇ ಇರೋದ್ರಿಂದ ನಿಮ್ಗನ್ಸಿದ್ನ ನೀವ್ ಹೇಳಿದ್ರಿ. ನಿನಗ್ ಹಾಗರ್ಥ ಆಯ್ತಾ? ಹೋಗ್ಲಿ, ಪರವಾಗಿಲ್ಲ. ತುಂಬಾ ಹೊತ್ತಿಂದ ಗಾನವಿ ತೊಟ್ಲಲ್ಲೇ ಇದ್ದಾಳೆ. ಸ್ವಲ್ಪ ಎತ್ಕೋ. ನೋ, ನೋ ಅಂದ್ರೇನೆ? ನೀನ್ ಅದೇನಾದ್ರೂ ಮಾಡ್ಕೋ, ನಾನ್ ಕೇರ್ ಮಾಡಲ್ಲ. ಹುಟ್ಟಿದ ದಿನ ಬೈಬಾರ್ದು ಅಂತ ಸುಮ್ನೆ ಇದೀನಿ ನಾನು. ಗಾನವಿನ್ ತಗೋ, ಎತ್ಕೊಂಡು ಫೋಟೋ ತೆಗಿಸ್ಕೋ. ಡ್ರೆಸ್ ಹಾಳಾಗ್ ಹೋಗತ್ರಿ. ಈಗ ನಾನ್ ಎತ್ಕೊಳ್ದೆ ಹೋದ್ರೆ ಏನಾಗತ್ತೆ? ಗೆಸ್ಟ್ ಬಂದಿದ್ದಾರೆ ಅಂತ ನೀವ್ ಹೀಗೆಲ್ಲ ಮಾಡ್ತಿದ್ದೀರಾ ಅಲ್ವಾ? ನೀನಕ್ ಹಾಗನ್ಕೋತಿದ್ಯಾ? ಡ್ರೆಸ್ ಬಗ್ಗೆ ಯೋಚನೆ ಮಾಡ್ಬೇಡ, ಮೊದ್ಲು ಗಾನವಿನ್ ಎತ್ಕೋ. ಪಾರ್ಟಿ ಮುಗಿದ್ಮೇಲೆ ಎತ್ಕೋತೀನಿ. ವಿಕ್ರಾಂತ್, ಸುಮ್ನೆ ಫೋರ್ಸ್ ಮಾಡ್ಬೇಡ. ನನಗೆ ಕೊಡು, ಅವಳು ಎತ್ಕೋತಾಳೆ.
ನಮ್ಮ ಅಕ್ಕಂಗ್ ಕೊಡ್ಬೇಡಿ. ನನ್ ಮಗುನ ಅವಳು ಎತ್ಕೊಂಡು ಅವಳಿಗೆ ಹುಟ್ಟಿರೋ ತರ ಪೋಸ್ ಕೊಡ್ತಾಳೆ. ನೀನು ಬಾಯಿ ಮುಚ್ಕೊಂಡು ಫೋಟೋಸ್ಗೆ ಪೋಸಸ್ ಕೊಡು, ಅದನ್ ಬಿಟ್ಟು ಏನೇನೋ ಮಾತಾಡ್ಬೇಡ. ನನ್ ಮಗುನ್ ಎತ್ಕೊಂಡು ಹೆಜ್ಜೆ ಇಡಕ್ಕಾಗ್ದೆ ಎಡವ್ ಕೆಳಗ್ ಬಿದ್ರೆ ನೀವೆಲ್ರೂ ಹಲ್ ಕಿಸಿಬೇಕು ಅಂತ ತಾನೆ ನಂಗ್ ಫೋರ್ಸ್ ಮಾಡ್ತಿರೋದು. ಹಾಗ ಅನ್ಕೊಳ್ಳೋ ಬದ್ಲು ಬೇರೆ ಡ್ರೆಸ್ ಹಾಕೊಂಡ್ರೆ ಒಳ್ಳೇದಲ್ವಾ? ನನಗಿಷ್ಟ ಆಗಿದೆ, ನಂಗ್ ಖುಷಿ ಆದ್ರೆ ಸಾಕು. ಸುಮನಾ ನೋಡು, ನೀನ್ ಸಂಭ್ರಮ ಪಡು, ಬೇಡ ಅನ್ನಲ್ಲ. ಎಲ್ರೂ ಬಂದಿರೋದು ಸಹ ನಿನ್ ಸಂತೋಷ ನೋಡೋದಕ್ಕೇನೆ. ಅರ್ಧ ಗಂಟೆ ತಡವಾದ್ರೂ ಪರವಾಗಿಲ್ಲ, ಮಗುನ ಕರ್ಕೊಂಡೋಗಿ ಮಲಗಿಸಿ ಬಂದ್ಮೇಲೆ ಕೇಕ್ ಕಟ್ ಮಾಡು. ಮಾವ ಕೊಟ್ಟಿರೋ ಸಲಹೆ ಚೆನ್ನಾಗಿದೆ ಸುಮನಾ. ನಾನ್ ಕೂಡ ಬಾಣನ ಮಲಗಿಸ್ಬಿಟ್ಟೆ ಬಂದಿದ್ದೀನಿ. ಈಗ ನಾನು ಈ ಡ್ರೆಸ್ ಅಲ್ಲಿ ಗಾನವಿನ್ ಎತ್ಕೊಂಡು ಹೋಗಿ ಅವಳನ್ನ ಮಲಗಿಸ್ಬೇಕಾ? ಹೇಳೋರ್ಗೆ ಬುದ್ಧಿ ಇಲ್ಲ ಅಂದ್ರು ನನಗಿರೋದಿಲ್ವಾ ಹೇಳಿ? ಸುಮನಾ, ದೊಡ್ಡವ್ರ ಬಗ್ಗೆ ಹಾಗ ಮಾತಾಡೋದು? ಕೊಟ್ಟೆ ಅಂತಿದ್ಯಲ್ಲ, ಏನ್ ಕೊಟ್ಟಿದ್ಯಾ? ದುಡ್ಡ, ಆಸ್ತಿನಾ? ಚಾನ್ಸ್ ಅಂತೆ ಚಾನ್ಸ್. ನೀನ್ ತಪ್ಪು ಮಾಡಬಾರ್ದು ಅಂತ ಕಂಡೀಷನ್ ಹಾಕಿದಾಳೆ. ನೀನ್ ಇರೋದೇ ಹಾಗೆ ಅಂತ ಗೊತ್ತಿದ್ರು ಎಲ್ರಿಗೂ ಗೊತ್ತಾಗೋ ಹಾಗೆ 1, 2, 3 ಅಂತ ವಾರ್ನಿಂಗ್ ಕೊಟ್ಕೊಂಡು ಬಂದ್ಲು ನಯನಿ. ಈಗೇನ್ ಮಾಡ್ತಾಳಂತೆ? ಸೆಲೆಬ್ರೇಷನ್ ಅತ್ತೆ. ನಿನ್ ತಂಗಿ ಮೇಲೆ ನೀನೇ ಕೋಪ ಮಾಡ್ಕೊಂಡು ನೀನೇ ಸೆಲೆಬ್ರೇಟ್ ಮಾಡ್ಬೇಕು ಅಂತಿದ್ಯಾ? ಚಿವುಟಿ ತೊಟ್ಲು ತೂಗೋದಂದ್ರೆ ಇದೇನೇನೋ. ಏನೇನೋ ಹೇಳ್ಬೇಡ. ಕೆನ್ನೆಗೆ ಬಾರಿಸ್ಬೇಕು ಅಂತಿದ್ದೀರಾ ಅಂತ ಆಯ್ತು. ನೈನಿ ಕೋಪ ನಿಮ್ಮೆಲ್ರಿಗೂ ಗೊತ್ತಿರೋದೆ. ಅವಳ ಪೇಷನ್ಸ್ನ ಯಾರು ಟೆಸ್ಟ್ ಮಾಡಕ್ ಹೋಗ್ಬಿಡಿ. ಅದಕ್ಕೆ ಒಂದೇ ಒಂದು ಚಾನ್ಸ್ ಕೊಡ್ತೀರಾ? ಸುಮ್ಮನೆ ಜೊತೆ ಮಾತಾಡಿ ಅವಳಿಗೆ ಬುದ್ಧಿ ನಾನು ಕಲಿಸ್ತೀನಿ. ನೀವೇನ್ರಿ ಅವಳಗ್ ಬೇಡ್ಕೋತಾ ಇದ್ದೀರಾ? ಅವಳ ದುಡ್ಡಲ್ಲಿ ನಾನು ಮಾಡದ್ನಾ? ನನ್ ದುಡ್ಡಲ್ಲಿ ನಾನು ಪಾರ್ಟಿ ಮಾಡ್ತಾ ಇದ್ದೀನಿ. ಏ ಸುಮನಾ, ಇವಾಗ ಸಾಕ್ ನಿಲ್ಸು. ಆಲ್ರೆಡಿ ನೀನ್ ಹದ್ದನ್ ಮೀರಿದ್ಯಾ. ಈ ಗೌನಲ್ಲಿ ನೀನ್ ಮುಂದಕ್ಕೆ ಹೋಗಕ್ಕೂ ಆಗಲ್ಲ. ಮಾತಲ್ ಮಾತ್ರ ತುಂಬಾ ಮುಂದಕ್ಕೆ ಹೋಗ್ಬಿಡಿದ್ಯಾ. ಮತ್ತೆ ವಾಪಸ್ ಬರೋದು ಕಷ್ಟ, ನೆನ್ಪಿಟ್ಕೋ. ಅಲ್ಲ ಇನ್ಸ್ಪೆಕ್ಟ್ರೆ, ಇವ್ರು ನನಗೆ ಹೆದರ್ಸ್ತಿದ್ರು ನೋಡ್ಕೊಂಡು ನೀವು ಸೈಲೆಂಟ್ ಆಗಿ ನಿಂತಿದ್ದೀರಲ್ಲ. ಫಂಕ್ಷನ್ ಕರೆದಿದ್ದೀರಾ, ಫ್ಯಾಮಿಲಿ ಮ್ಯಾಟ್ರು ಅಂತ ನಾನು ಇನ್ವಾಲ್ವ್ ಆಗೋದಕ್ಕೆ ಹೋಗ್ಲಿಲ್ಲ. ನನ್ ಪಾರ್ಟಿಗೆ ಎಲ್ರನ್ನೂ ಕರೆದಾಗ ನಮ್ಮ ಅಕ್ಕ ನನ್ಗೆ ಇನ್ಸಲ್ಟ್ ಮಾಡಿ ನಿನ್ಗೊಂದ್ ಗತಿ ಕಾಣಿಸ್ತೀನಿ ಅಂತೆಲ್ಲ ಹೇಳ್ತಿದ್ದಾಳೆ. ಕಂಪ್ಲೇಂಟ್ ತಗೊಳ್ಳಿ. ಇಲ್ದೇ ಇರೋದನ್ನೆಲ್ಲ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ಯಲ್ಲೇ ನೀನು. ನನ್ ಗಂಡನ್ ಗಂದಿದ್ದಕ್ಕೆ ಸುಮ್ನಿದ್ದೀನಿ. ನೈನಿಗಂದ್ರೆ ಸುಮ್ನಿರಲ್ಲ, ಹೇಳ್ತಾ ಇದ್ದೀನಿ. ಓ, ಈಗ ಆ ಕಡೆ ಶಿಫ್ಟ್ ಆದ್ರಾ? ಹೌದು ಬಿಡಿ. ಇನ್ನೂ ಎಷ್ಟ್ ದಿನ ಇರ್ತೀರಾ ಅಂತ ನಾನು ಕೇಳಿದಿಕ್ಕೆ ನಮ್ಮ ಅಕ್ಕನ್ ಪರವಾಗಿ ಮಾತಾಡಿದ್ರೆ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ಬೋದು ಅಂತ ತಾನೇ ನಿಮ್ ಪ್ಲಾನು. ಹೇ ಸುಮನಾ, ಯಜಮಾನ್ರೆ, ದೀಪ ಜೋರಾಗಿ ಉರಿಯೋದು ಅದು ಆರ್ಬೇಕಾದ್ರೇನೆ. ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆ ಮಾತಾಡ್ತಿದ್ದಾಳೆ. ನನಗೆಲ್ಲ ಅರ್ಥ ಆಗತ್ತೆ. ವಿಕ್ರಾಂತ್ ಅವ್ರೆ, ಗಾನವಿನ್ ಇಲ್ಲಿ ಕೊಡಿ. ಅದಕ್ಕೆ ಪ್ಲೀಸ್, ಅದಕ್ಕೆ ಈಗ್ಲೇನೆ
ನನ್ನ ಪ್ರಾಣ ಹೋದಾಗ ಆಗ್ತಿದೆ ಅದಕ್ಕೆ. ನೀನ್ಯಾಕೋ ಹಾಗ್ ಬೇಡ್ಕೋತಿದ್ಯಾ? ನನ್ ಗಂಡ ನಮ್ಮ ಅಕ್ಕನ ಮುಂದೆ ಮರ್ಯಾದೆ ಕಳ್ಕೊತಿದಾರತ್ತೆ. ನನ್ಗೆ ಗರ್ಭಕೋಶ ಇಲ್ಲ ಅಂದ್ರೆ ಬೇಡ, ಗಾನವಿ ಇದ್ದಾಳಲ್ಲ, ಇನ್ ಯಾವ ಚಿಂತೆನೂ ಇಲ್ಲ. ಗಾನವಿ ನಿನ್ ಮಗ್ಳ? ನನ್ ಮಗ್ಳು, ನಾನು ಹೆತ್ತಿದ್ದೀನಿ. ಯಾವಾಗ ಎತ್ತಿಯ ನೀನು? ಯಾರನ್ನ ಹೆತ್ತೆ ನೀನು? ಮಗುನ್ ಹೆರ್ಲಿಲ್ಲ ನೀನು, ಪಾಪನ್ ಹೆತ್ತೆ. ಪ್ರಾಣ ಇಲ್ದಿರೋ ಮಾಂಸದ ಮುದ್ದೆನ ಹೆತ್ತು ಹೊಟ್ಟೆನಲ್ಲೇ ಮಗುನ್ ಕಳ್ಕೊಂಡಿದ್ದು ನಾನಲ್ವೇ, ನೀನು. ನೈನಿ, ಏನ್ ಮಾತಾಡ್ತಿದ್ಯಾ ನೀನು? ಇಲ್ದಿರೋ ಕತೆನ ಯಾಕೆ ಹೇಳ್ತಿದ್ದಾಳೆ ನೈನಿ? ಏಯ್, ಯಾರ್ ಕತೆ ಹೇಳ್ತಾ ಇರೋದು? ನಿನ್ ಮಗು ಹೆರಿಗೆಯಲ್ಲೇ ಹೋದ್ರೆ ಸುಮನ ಮಗು ಹೋಗಿದೆ ಅಂತ ಹೇಳಿ ಗಾನವಿನ ನೀನ್ ಹೇಗ್ ತಗೋತೀಯ? ಕತೆ ಹೇಳಿದ್ದು ಮಗುನ ಬದಲಾಯಿಸಿದ್ದು ನಿಮ್ ಚಿಕ್ಕ ಮಗ ವಿಕ್ರಾಂತ್ ಅವರು. ಬೇಕು ಅಂದ್ರೆ ಕಾಲರ್ ಹಿಡಿದು ಕೇಳಿ. ಹೌದು ಮಾಮ್. ನೈನ್ ಹೆತ್ಗೆ ಹುಟ್ಟಿದ ಮಕ್ಕಳಲ್ಲಿ ಒಂದ್ ಮಗುನ ಎತ್ಕೊಂಡು ಸುಮ್ಮನೆ ಹೊಟ್ಟೆ ಹುಟ್ಟಿರೋ ಪ್ರಾಣ ಇಲ್ದಿರೋ ಮಗುನ ತಗೊಂಡ್ಬಂದು ಇಟ್ಟೆ. ನನ್ನ ಹೆಂಡತಿಗೆ ನಿಜ ಗೊತ್ತಾದ್ರೆ ಬದುಕಲ್ಲ ಅಂತ ಆ ಕೆಲಸ ಮಾಡಿದೆ. ಇಂಥ ದ್ರೋಹ ಮಾಡಿ ಏನು ಗೊತ್ತಿಲ್ಲದೆ ಇರೋ ತರ ಎಷ್ಟ್ ಚೆನ್ನಾಗಿ ನಾಟಕ ಮಾಡ್ದೆ ವಿಕ್ರಾಂತ್. ಅತ್ತಿಗೆ ಅತ್ತಿಗೆ ಅಂತ ಜಪ ಮಾಡ್ಕೊಂಡು ಮನೆ ತಮ್ಮ ಓಡಾಡ್ತಿದ್ರೆ ಮಗನ್ಗಿಂತ ಹೆಚ್ಚು ಅಂತ ಅನ್ಕೊಂಡಿದ್ನಲ್ಲ ವಿಕ್ರಾಂತ್ ನಿನ್ನ. ಮಾಮ್, ಒಂದ್ಸಲ ಗೆಲ್ತೀರಾ? ಆಂಟಿ ಇನ್ನು ಶಾಕಿಂದ ಹೊರಗೆ ಬಂದಿಲ್ಲ ವಲ್ಲಭ್, ಸ್ವಲ್ಪ ಸುಮ್ನಿರು. ಸರಿ, ನೀನಾದ್ರೂ ಗೆಲ್ಲು. ಅಯ್ಯಿ, ಇದೇನ್ ಕೈಯ ಇಲ್ಲ ಗೊಂಬೆನಾ? ಹಾಗೆ ಗೆಲ್ತಿದ್ಯಲ್ಲ. ಏಯ್, ಸ್ವಲ್ಪ ಹೊತ್ತು ಸುಮ್ನೆ ಇರ್ತೀರಾ, ಇಲ್ಲ ಅಂದ್ರೆ ಆಚೆ ಹೋಗ್ತೀರಾ? ರೂಮಿಂದ ಹೊರಗೆ ಕಾಲಿಟ್ರೆ ಆ ನೈನಿ ರಣಕೇಕೆ, ಸುಮನ ಅಳು ಬಿಟ್ರೆ ಇನ್ನೇನು ಕೇಳಿಸೋದಿಲ್ಲ ಆಂಟಿ. ನಿಮ್ ಫೀಲಿಂಗ್ ಹೇಗಿದೆ ಅಂತ ಸ್ವಲ್ಪ ಶೇರ್ ಮಾಡ್ತೀರಾ ಮಾಮ್, ಪ್ಲೀಸ್? ಮಾರಣ್ಣ ಸ್ವಾಮಿ ಹೇಳಿದ ಹಾಗೆ ನಯನಿ ತನ್ನ ಮಗುನ ಸಾಕ್ಷ್ಯಾಧಾರದ ಜೊತೆಗೆ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ಲು. ಹೆತ್ತ ತಾಯಿ ಹೋರಾಟ ಹೇಗಿರ್ಬೇಕು ಅಂತ ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಲು. ಹಳ್ಳಿಯಿಂದ ಬಂದಿದ್ದ ನೈನಿ ಈ ಲೆವೆಲ್ ವರ್ಗೂ ಬೆಳಿತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಆಂಟಿ. ಸಖಿ, ನಯನಿ ಶಕ್ತಿಗೆ ಯುಕ್ತಿಗೆ ಎರಡೇ ಎರಡು ಕಾರಣಗಳು. ಮೊದಲನೇದು ವಿಶಾಲ್ ತನ್ನ ಕುತ್ತಿಗೆ ಕಟ್ಟಿದ ಮಂಗಳಸೂತ್ರ. ಎರಡನೇದು ತನ್ನ ಹೊಟ್ಟೆಲ್ ಹುಟ್ಟಿರೋ ಹಸುಗೂಸು. ಮೊದಲನೇದನ್ನ ತೆಗಿಬಾರ್ದು ಅಂತ ಹೋರಾಟ ಮಾಡ್ತಿದ್ದಾಳೆ. ಎರಡನೇದನ್ನ ತೆಗೆದ ಮೇಲೆ ಅದನ್ನ ಪಡ್ಕೊಳ್ಳೋಕೆ ಹೋರಾಟ ಮಾಡಿದ್ಲು.
ಚಿಕ್ಕ ವಯಸ್ಸಲ್ಲಿ ಯಾವಾಗ್ಲೋ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ ಹಿಸ್ಟ್ರಿ ಲೆಸನ್ಸ್ ಅಲ್ಲಿ ಓದಿರೋಂತ ನೆನ್ಪಿದೆ ಮಾಮ್. ಆದ್ರೆ ಇವಾಗ ನನ್ನ ನಾದ್ನಿ ನೈನಿ ಕಣ್ಮುಂದೆನೆ ಅಖಂಡ ವಿಜಯನ ಸಾಧಿಸಿದ್ಲು. ನಾದ್ನಿ ಅಂತ ಇವತ್ತು ಸಂಬಂಧ ಬೆಳೆಸ್ಕೊಂಡ್ ಮಾತಾಡ್ತಿದ್ಯಲ್ಲ ವಲ್ಲವ್. ಯಾರಾದ್ರೂ ಗೆದ್ರೆ ಚರಿತ್ರೆನ ಬರೆದ್ರೆ ಅವ್ರಿಗೆ ನಮ್ಮವರು ಅಂತ ಜೈಕಾರ ಹಾಕ್ಬೇಕು. ಅವಾಗ್ಲೇ ನಾವು ನೆಮ್ಮದಿಯಾಗಿರ್ಬೋದು. ವಲ್ಲಭ, ಜೈಕಾರ ಹಾಕೋದಲ್ಲ ಕಣೋ. ನಾನ್ ಹೆತ್ತ ಇಬ್ರು ಮಕ್ಳಿಗೂ ಮಕ್ಳಾಗಿದಾವೆ, ಸೊಸೆಂದ್ರಿಬ್ರಿಗೂ 50 ಕೋಟಿ ಬರುತ್ತೆ ಅಂತ ಒಳೊಳಗೆ ಸಂತೋಷ ಪಟ್ಟಿದ್ದೆ. ಈಗ ಸುಮನನ್ಗೆ ಮಕ್ಳಿಲ್ಲ, ಹುಟ್ಟೋದೂ ಇಲ್ಲ. 50 ಕೋಟಿಗೆ ಕಲ್ ಬಿದ್ದ ಹಾಗೆ. ಅದೇನ ಆಂಟಿ, ಸುಮನ ಹೆಸರಲ್ಲಿ ಆಸ್ತಿ ಇದೆಯಲ್ಲ, ಅದನ್ನು ನೈನಿನೇ ತಗೊಂಡ್ಬಿಡ್ತಾಳ? ಆ ಬದ್ರಿನಾಥ್ ಅವ್ರು ಬರ್ದಿರೋ ವಿಲ್ಲಲ್ಲಿ ರೂಲ್ಸು ಹಾಗಿದೆ ಸಖಿ. ಆ ವಿಷಯನ ಸುಮನ ಮರ್ತು ಹೋಗಿದ್ರು ನಯನಿಗಂತೂ ನೆನ್ಪಿರುತ್ತೆ ಅನ್ಕೋತೀನಿ. ವಿಶಾಲಕ್ಷಮ್ಮ ತಾಯಿ ಎಲ್ಲ ವಿಷಯದಲ್ಲೂ ನನಗೆ ಬೆನ್ನೆಲುಬಾಗಿ ನಿಂತಿದ್ಲು. ನೈನಿ, ಏನೇ ನಡೆದ್ರು ನಮ್ಮ ಉಳಿದಿಕ್ಕೆ ಅಂತ ನಾವು ಅನ್ಕೋತಿರ್ತೀವಿ. ಸುಮನ ತರದವರು ಅದನ್ನ ಕ್ಯಾಶುಯಲ್ ಆಗಿ ತಗೊಳಲ್ಲ. ಆವೇಶದಿಂದ, ಕನ್ಫ್ಯೂಸ್ಡ್ ಮೈಂಡಿಂದ ಡಿಸಿಷನ್ ತಗೊಂಡು ಜೀವಕ್ಕೆ ಅಪಾಯ ತಂದ್ಕೊಂಡ್ಬಿಡ್ತಾರೆ. ಯಾವುದಕ್ಕೂ ಅವಳ ಮೇಲೊಂದು ಕಣ್ಣಿಟ್ಟಿರೋ. ನನ್ನ ತಂಗಿ ಏನ್ ಸಾಯಲ್ಲ ಬಿಡಿ. ಹಾಗೆ ಮಾತಾಡ್ಬೇಡ ನೈನಿ. ಅವಳ ಬಗ್ಗೆ ನನಗೆ ಗೊತ್ತು ಅಂತ ಹೇಳ್ತಿದ್ದೀನಿ. 2 ದಿನ ಅಳ್ತಾ ಕೂರ್ತಾಳೆ, 3ನೇ ದಿನಕ್ಕೆ ತಾನಾಗ್ ತಾನೇ ಸರಿ ಹೋಗ್ತಾಳೆ. ಅರ್ಥ ಮಾಡ್ಕೊಂಡು ನಾರ್ಮಲ್ ಆಗಿರ್ತಾಳ. ದುಡ್ಡಿರೋದ್ರಿಂದ ಅವಳು ಹೇಗೆ ಯೋಚಿಸ್ತಾಳೋ ನಾನು ಕಾದ್ ನೋಡ್ಬೇಕು. ನಿಜ ಗೊತ್ತಾಗಿದ್ರೆ ಯಾವತ್ತೂ ಒಂದಿನ ಹೆತ್ತ ತಾಯಿ ಹತ್ರ ಹೋಗ್ತಿದ್ಲು. ಓಹೋ, ನಮ್ಮ ಅಕ್ಕ ಅವಳ ಮಗ್ಳನ್ನ ತನ್ನ ಮಡ್ಲಲ್ಲಿ ಅಪ್ಕೊಂಡು ಮುದ್ದಾಡ್ತಾ ಇರೋದನ್ನ ನೋಡಿ ನೀವ್ ನಿಮ್ ಆನಂದ ಬಾಷ್ಪನ ಸುರಿಸ್ಬಿಟ್ ಬಂದ್ರಾ? ಹಾಗ್ಯಾಕೆ ಅನ್ಕೋತಿದ್ಯಾ? ಗಾನವಿ ನಮ್ಮ ಮಗಳೇ ಅಂತ ಇಷ್ಟ ದಿನ ಇದ್ವೋ ಇಲ್ವೋ ನಾವು? ನೈನಿ ಅದಕ್ಕೆ ಮಗಳೇ ಆದ್ರೂ ನಮ್ಮ ಮಗಳ ತರನೇ ನೋಡ್ಕೊಂಡ್ವಿ ಅಲ್ವಾ ನಾವು? ನೀವ್ ನಾಟಕ ಮಾಡ್ತಿದ್ರಿ, ಆದ್ರೆ ನನ್ಗದ್ ಗೊತ್ತಿಲ್ದೆ ನಾನ್ ಹೊತ್ತಿದ್ದು ಹೆತ್ತಿದ್ದು ಗಾನವಿನೇ ಅಂತ ಆಮೇಲೆ ಬದುಕ್ತಿದ್ದೆ. ಎಷ್ಟು ನಾಟಕ ಆಡಿ ಎಷ್ಟು ಜನರಿಗೆ ಮೋಸ ಮಾಡಿದೀರಾ ಅಂತ ಗೊತ್ತಾ ನಿಮ್ಗೆ? ಒಬ್ಬರಿಗೆ ಒಳ್ಳೇದ್ ಮಾಡಕ್ ಹೋಗಿ ಇನ್ನೊಬ್ರಿಗೆ ಕೆಟ್ಟದ್ ಮಾಡ್ಬೇಕಾಗ್ ಬಂತು. ನಮ್ಮ ಅಕ್ಕಂಗ್ ಒಳ್ಳೇದಾಗ್ಲಿ ಅಂತ ನನಗ್ ಮೋಸ ಮಾಡಿದ್ರಾ? ನೀನ್ ಬದುಕ್ಬೇಕು ಅಂತ ನಂತನೇ ನಾನ್ ಸಾಯಿಸ್ಕೊಂಡೆ ಕಣೆ. ಇಬ್ರು ಮಕ್ಕಳು ದೂರ ಆದ್ರು ಅಂತ ಅದಕ್ಕೆ ದುಃಖ ಪಡ್ತಿದ್ರೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ನೆ ಹೊರತು ಮಗುನ್ ಬದಲಾಯಿಸಿ ದ್ರೋಹ ಮಾಡಿದ್ ನಾನೇ ಅಂತ ಯಾವತ್ತೂ ಹೇಳಲೇ ಇಲ್ಲ. ಇವಾಗ ಗೊತ್ತಾಯ್ತಲ್ಲ, ಗೋಲ್ಡ್ ಮೆಡಲ್ ಗೆದ್ದಿರೋ ಹಾಗೆ ಆಡ್ತಿದಿರಲ್ಲ. ಗೋಲ್ಡ್ ಮೆಡಲ್ ತಾಯಿ ಮಗು ಒಂದಾದಾಗ ಆಗೋ ಸಂತೋಷದ ಮುಂದೆ ಕುಬೇರನ ಹತ್ರ ಇರೋ ಸಂಪತ್ ಕೂಡ ತುಂಬಾ ಚಿಕ್ಕದು ಕಣೆ. ಸಂತಾನ ಲಕ್ಷ್ಮಿ ಮುಂದೆ ಧನಲಕ್ಷ್ಮಿ ಸರಿದೂಗಲ್ವೇ? ಆ ವ್ಯತ್ಯಾಸ ನಿನಗ್ ಗೊತ್ತಿಲ್ಲ. ಸರಿ, ನನಗ್ ಗೊತ್ತಿಲ್ಲ, ನಾನೊಬ್ಳು ದಡ್ಡಿ. ನಿಮಗ್ ಗೊತ್ತಲ್ವಾ ಗರ್ಭಕೋಶ ತೆಗೆದ್ರೆ ಇನ್ ನನಗ್ ಮಕ್ಳಾಗಲ್ಲ ಅಂತ? ಹೌದು, ಗೊತ್ತಿತ್ತು. ಯಾಕೆ ಹೀಗ್ ಮಾಡಿದ್ರಿ? ತೆಗ್ಸಿಲ್ಲ ಅಂದ್ರೆ ನೀನ್ ಉಳಿಯಲ್ಲ ಅಂತಂದ್ರು. ನಾನ್ ಹೇಳದ್ನಾ? ಹೇಳ್ರಿ, ನಾನ್ ಹೇಳದ್ನಾ? ಡಾಕ್ಟರ್ ಹೇಳಿದ್ದು. ನಾನ್ ಬದುಕ್ತೀನೋ ಸಾಯ್ತೀನೋ ನನ್ನ ಇಷ್ಟ, ನನ್ ಜೀವ ಇದು. ಡಾಕ್ಟರ್ ಹೇಳಿದ್ರು ಅಂತ ನಾನ್ ಸಾಯೋವರೆಗೂ ನನ್ನ ಬಂಜೆ ಮಾಡ್ಬಿಟ್ರಲ್ಲ. ನನ್ ಬದುಕ ನಾಶ ಮಾಡೋ ಹಕ್ಕು ನಿಮಗ್ ಯಾರು ಕೊಟ್ರು? ತಾಳಿ ಕಟ್ ಮಾತ್ರಕ್ಕೆ ನನ್ ತಾಯ್ತನ ಕಿತ್ಕೊಳ್ಳೋ ಅಧಿಕಾರ ನಿಮ್ಗೆ ಯಾರು ಕೊಟ್ರು? ನನಗ್ ಮಕ್ಳು ಬೇಕು, ನನಗ್ ಮಕ್ಳು ಬೇಕು. ಇಲ್ಲಾಂದ್ರೆ ನಾನ್ ಸತ್ತು ಹೋಗ್ತೀನಿ, ಸತ್ತು ಹೋಗ್ತೀನಿ. ಸತ್ತು ಹೋಗ್ತೀನಿ.
ನನಗೂ ಏನ್ ಇಸ್ಕೋಬೇಕು ಅಂತ ಇಲ್ಲವಲ್ಲ ಬಾವ. ಅವಳ ಮಗು ಆಗಿರೋದಕ್ಕೆ ನಮ್ಮ ಅಕ್ಕ ತಗೊಂಡ್ಲು, ಅದಕ್ಕೇನ್ ಬೇಜಾರಿಲ್ಲ. ಆದ್ರೂ ನಮಗ್ ಬೇಜಾರಾಗತ್ತೆ ಸುಮನ. ಯಾಕಂದ್ರೆ ಮಗು ನಿನ್ ಹತ್ರ ಇದ್ದಿದ್ರೆ ಚೆನ್ನಾಗ್ ಬೆಳೀತಾ ಇತ್ತು. ಅದೇ ನೈನಿ ಹತ್ರ ಇದ್ರೆ ರೀತಿ ರಿವಾಜು ಅಂತ ಕಷ್ಟ ಪಡ್ಬೇಕಾಗತ್ತೆ. ಅವಳ ಮಗುನ ಅವಳು ನೋಡ್ಕೋತೀನಿ ಅಂದ್ರೆ ನಾವ್ ಅಡ್ಡಿ ಮಾಡಕ್ ಆಗಲ್ವಲ್ಲ ಅತ್ತೆ. ನೀನು ನೈನಿ ಇಬ್ರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋದಲ್ವಾ, ಮತ್ತೆ ಯಾಕೆ ರಕ್ತ ಸಂಬಂಧ ಅನ್ಕೊಳ್ಳಿಲ್ಲ? ಅನ್ಕೊಳ್ಳಲ್ಲ ಆಂಟಿ, ಯಾಕಂದ್ರೆ ನೈನಿಗ್ ಬೇಕಾಗಿರೋದು ಸುಮನನ್ ಸೋಲು. ಇವಳ ಸೋಲೆ ಅವಳಿಗೆ ಗೆಲುವು. ಹಾ, ಹೇಳ್ದಂಗೆ ಯಾವ್ದು ಆಗ್ಲಿಲ್ಲ ಅಂದ್ರೆ ನಾನು ತಲೆ ಬೋಳ್ಸ್ಕೊತೀನಿ ಸಖಿ. ಅಂದ್ರೆ ಅದಾಗತ್ತೆ ಅನ್ಸುತ್ತೆ. ಚಿಕ್ಕಪ್ಪ ಕಾಫಿ. ಚಿಕ್ಕಮ್ಮ ಕಾಫಿ ತಗೊಳ್ಳಿ. ಥ್ಯಾಂಕ್ಸ್ ಅಮ್ಮ. ನೀನ್ ಎಷ್ಟೇ ಬಿಸಿ ಇದ್ರು ಕೇಳಿದ ತಕ್ಷಣ ಕಾಫಿ ತಂದು ಕೊಟ್ಟೆ ನೋಡು, ನನ್ ಪ್ರಾಣ ವಾಪಸ್ ಬಂದ್ಬಿಡ್ತಮ್ಮ. ಬೆಳಗ್ಗೆಯಿಂದ ನಾನು ನೋಡ್ತಾನೆ ಇದ್ದೀನಿ. ಕೋತಿ ಮರಿ ತನ್ನ ತಾಯಿನ ಗಟ್ಟಿಯಾಗಿ ಹಿಡ್ಕೊಂಡ್ ಹಾಗೆ ಗಾನವಿ ನಿನ್ನ ಒಂದು ಕ್ಷಣನೂ ಬಿಡ್ತಿಲ್ವಲ್ಲ. ಎಷ್ಟೇ ಅಂದ್ರು ಹೆತ್ತ ತಾಯಿ ಅಲ್ವಾ ದುರ್ದು ಆಂಟಿ. ಇವತ್ತು 5 ಗಂಟೆಗೆ ಎದ್ಬಿಟ್ಲು ಅಕ್ಕ. ಆಗ್ಲಿಂದ ನನ್ನ ಬಿಟ್ಟೇ ಇಲ್ಲ ಇವಳು. ನೀನು ಅಷ್ಟೇ, ನಿನ್ ಮಗಳನ್ನ ಎತ್ಕೊಂಡು ಎಲ್ಲ ಕೆಲ್ಸನೂ ಮುಗಿಸ್ಬಿಟ್ಟಿಯಲ್ಲ ನೈನಿ. ಸುಮ್ಮನೆ ಹೀಗೆ ನೋಡ್ಕೊಂಡಿದ್ದಿದ್ರೆ ಆತಗೆಗೆ ಸ್ವಲ್ಪ ಆದ್ರೂ ಕನಿಕರ ಬರ್ತಿತ್ತೇನೋ. ಆಗಿದ್ದೇನೋ ಆಗೋಯ್ತು ವಿಕ್ರಾಂತ್. ಹಳೆದನ್ನೆಲ್ಲ ನೆನ್ಸ್ಕೊಂಡು ಇವಾಗ ಮಾತಾಡ್ತಾ ಕೂತ್ಕೊಂಡ್ರೆ ಏನು ಉಪಯೋಗ ಇಲ್ಲ ವಿಕ್ರಾಂತ್. ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ. ಎಲ್ರಿಗೂ ಶುಭೋದಯ. ನಮಸ್ಕಾರ ಆಚಾರ್ಯ, ಬನ್ನಿ ಕೂತ್ಕೊಳ್ಳಿ. ಕಾಫಿ ತಗೊಂಡ್ ಬರ್ತೀನಿ. ಬೇಡಮ್ಮ, ಟಿಫನ್ ಮಾಡ್ಕೊಂಡೆ ಮನೆಯಿಂದ ಹೊರಟೆ. ತುಂಬಾ ದಿನ ಆದ್ಮೇಲೆ ನಿಮ್ ದರ್ಶನ ಭಾಗ್ಯ ಸಿಕ್ತು ಆಚಾರ್ಯರೇ. ನಾನ್ ದರ್ಶನ ಕೊಡೋದು ಅಂದ್ರೆ ಏನಮ್ಮ? ದೇವರ ದರ್ಶನ ಮಾಡೋದಕ್ಕೆ ಕಾಯ್ತಾ ಇರೋ ನಾನು. ತುಂಬಾ ವಯಸ್ಸಾಗಿದೆ, ಬರಲ್ಲಮ್ಮ ಅಂದ್ರೂ ಸರಿ. ನೀವು ಬರ್ದೇ ಇದ್ರೆ ಹೇಗೆ ಅಂತ ದಕ್ಷಿಣೆ ತಾಂಬೂಲ ಕಳಿಸಿ ನನ್ನನ್ನು ಬರೋ ಹಾಗೆ ಮಾಡಿದ್ರು. ಯಾರು? ಇನ್ಯಾರು ರೀ, ನನ್ ತಂಗಿ ನೈನಿ. ನೈನಿ, ನನಗೂ ಹೇಳಿಲ್ಲ. ಆಚಾರ್ಯ ಬಂದ್ಮೇಲೆ ಎಲ್ರಿಗೂ ಗೊತ್ತಾಗುತ್ತಲ್ಲ ಅಂತ ಸುಮ್ನೆ ತೇಜ್ ಮಾಡ್ರೆ. ಸುಮನನ್ ಕರೀರಿ. ಬಂದಿದ್ದಾಳಲ್ಲ. ಏನು, ಇವಳು ಸುಮನಾನ? ನಿನ್ ಕಣ್ಣಿಗೆ ಕನ್ನಡಕ ಹಾಕ, ಎದ್ರಿಗಿದ್ರು ಕಾಣಿಸಲ್ವಾ? ನಂಬಕ್ಕೆ ಆಗ್ತಿಲ್ಲ ಆಂಟಿ, ಒಂದಿಂದಲೇ ಎಷ್ಟು ಬದಲಾಗ್ಬಿಟ್ಟಿದ್ದಾಳೆ ನೋಡಿ. ಈ ಬದಲಾವಣೆ ಮೊದಲೇ ಬಂದಿದ್ರೆ ಚೆನ್ನಾಗಿರೋದು. ಸುಮನ ಬಂದ್ಲಲ್ಲ ನಯನಿ, ಲಾಯರ್ ಸಾಹೇಬ್ರನ್ನ ಯಾಕೆ ಕರೆಸ್ದೆ ಹೇಳು. ನಾನ್ ಹೇಳಿದ್ರೆ ನಿಮಗ್ ಕೋಪ ಬರ್ಬೋದು ಅತ್ತೆ.
ಆಚಾರ್ಯ ನೀವೇ ಹೇಳಿ. ನೇರವಾಗಿ ಎಲ್ಲ ಹೇಳ್ತೀನಿ. 3 ಸೊಸೆಯರಿಗೂ ಮಕ್ಕಳಾಗಿದ್ದ ಕಾರಣಕ್ಕೆ ಬದ್ರಿನಾಥ್ ಅವ್ರು ಬರೆದಿರೋ ವಿಲ್ಲಿನ ಪ್ರಕಾರ ಆಸ್ತಿ 3 ಭಾಗ ಆಯ್ತು. ಆದರೆ ರೂಲ್ಸ್ ಅಂಡ್ ಕಂಡೀಷನ್ ಪ್ರಕಾರ ಮಗು ಇರೋ ತಾಯಿಗೆ ಆಸ್ತಿ ಸೇರ್ಬೇಕು ಅಂತಿದೆ. ಗಾನವಿ ನಯನಿ ಮಗಳು ಅಂತ ನಿರ್ಧಾರ ಆಗಿದ್ದ ಕಾರಣಕ್ಕೆ ಸುಮನ ಹೆಸರಲ್ಲಿರೋ ಆಸ್ತಿ ನಯನಿ ಕಷ್ಟಾರ್ಜಿತ ಆಗಿರೋದ್ರಿಂದ ವಾಪಸ್ ಅವಳಿಗೆ ಸೇರುತ್ತೆ. ನೋಡಕ್ ಸಾಮಾನ್ಯವಾಗಿದ್ರು ಒಳ್ಳೆ ಪಾಯಿಂಟ್ ಹಾಕಿದ್ದೀರಲ್ಲ ಆಚಾರ್ಯರೇ. ನಾನ್ ನಿಮಿತ್ತ ಮಾತ್ರ ಅಮ್ಮ. ವಿಲ್ಲಲ್ಲಿ ಬರ್ದಿರೋ ಷರತ್ತುಗಳನ್ನೇ ನಾನು ಹೇಳ್ತಿರೋದು. ಬೇಕಾದ್ರೆ ಇದನ್ನ ನೀವು ನೋಡಬಹುದು. ಅಲ್ಲಲ್ಲೇ ಅಡೆಡೆಡೆ ಮುದ್ದು ಬಂಗಾರಿ ಓನ್ ಮಾಡ್ತಿದ್ಯಾ? ಜೀವ ಬಾಯಿ ತೆಗಿಯಪ್ಪ, ಸಿಹಿ ತಿನ್ಸ್ತೀನಿ. ಈಗ ನನ್ ಕೈ ಚೆನ್ನಾಗೇ ಇದೆಯಲ್ಲ ಸ್ವಾಮಿ, ನನಗ್ ಕೊಡಿ, ನಾನ್ ತಿಂತೀನಿ. ನನ್ ಕೈಯಾರೆ ಇದನ್ನ ನಿನಗ್ ತಿನ್ಸಿ ನಿನ್ಗೊಂದ್ ಸಿಹಿ ಸುದ್ದಿ ಹೇಳ್ಬೇಕು ಅನ್ಕೊಂಡಿದೀನಿ. ಹಾಗ ತಿನ್ನಿಸ್ತೀರಾ ಸ್ವಾಮಿ? ಚೆನ್ನಾಗಿದ್ಯಾ? ಈ ಪ್ರಸಾದ ತರನೇ ನೀವ್ ಹೇಳೋದು ಕೂಡ ಸಿಹಿಯಾಗಿರುತ್ತೆ. ನೀವ್ ಹೇಳಿ. ತನ್ ಮಗು ಯಾರು ಅಂತ ನೈನಮ್ಮಗೆ ಗೊತ್ತಾಯ್ತು ಕಣಪ್ಪ. ಭಯ ಪಡಬೇಡ, ನಿನ್ ಪ್ರಾಣಕ್ಕೇನೂ ತೊಂದರೆ ಇಲ್ಲ. ಹೌದಾ ಸ್ವಾಮಿ? ಅಣ್ಣಮ್ಮ ತಾಯಿ ನನ್ ಮೇಲ್ ದಯೆ ತೋರಿಸಿದಾಳ. ಈ ಗಾಯತ್ರಿ ಪುಟ್ಟಿ ನಾಯನಮ್ಮ ಮಗಳು ಅಂತ ಗೊತ್ತಾದ್ರೂ ನಾನ್ ಜೀವಂತವಾಗಿರ್ತೀನ? ಜೀವ, ಸತ್ಯ ವಿಷಯ ನಿನಗೆ ಗೊತ್ತಿಲ್ಲ. ನೈನಮ್ಮ ಹೆತ್ತಿದ್ದು 2 ಹೆಣ್ಮಕ್ಳನ್ನ. ಹೆರಿಗೆಲೇ ಒಂದ್ ಮಗು ಸತ್ತೋಯ್ತು ಅಂತ, ಇನ್ನೊಂದ್ ಮಗುನ ಯಾರೋ ಎತ್ಕೊಂಡು ಹೋದ್ರು ಅಂತ ಸಂಕಟ ಪಡ್ತಿದ್ದ ಆ ತಾಯಿಗೆ ಸ್ವಲ್ಪ ಸಮಾಧಾನ ಕೊಡುವಂತ ವಿಷಯ ಏನು ಅಂದ್ರೆ, ಗಾನವಿನೇ ತನ್ನ 2ನೇ ಮಗು ಅಂತ ಗೊತ್ತಾಗಿದ್ದು. ಏನ್ ಸ್ವಾಮಿ ವಿಚಿತ್ರ? ಮತ್ತೆ ಆ ಮಗು? ಪರವಾಗಿಲ್ಲ ಯಜಮಾನ್ರೆ, ನಿಮ್ ತಮ್ಮಂಗೆ ನನ್ ತಂಗಿಗೆ ಯಾರಿಗೂ ನೋವು ಆಗ್ಬಾರ್ದು, ನನಗ್ ಸಮಾಧಾನ ಆಗ್ಬೇಕು ಅಂತ ಪ್ರಯತ್ನ ಮಾಡಿರೋ ನಿಮ್ ಮನ್ಸು ದೊಡ್ಡದು. ಗಾಯತ್ರಿ ದೇವಿ ನಿನ್ ಮಡ್ಲು ಸೇರಿದ್ರೆ ಗಾನವಿನ ಸುಮ್ನ ಕೊಟ್ಬಿಡ್ತೀಯ ನಯನಿ? ಕೊಡಲ್ಲ ಸ್ವಾಮೀಜಿ. ಮಕ್ಕಳಿಲ್ಲದ ತಾಯಿ ಅಂತ ನಿನ್ ತಂಗಿಗೆ ಹೆಸರುಳ್ಕೊಳ್ಳುತ್ತೆ ಅನ್ನೋ ನೋವು ನಿನಗಿಲ್ವಾ? ಮೊದ್ಲು ನನ್ ತಂಗಿ ಮನುಷ್ಯಲಾಗ್ಬೇಕು, ಅದಾದ್ಮೇಲೆ ತಾನು ಹೆಣ್ಣು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಕರುಣೆ ದಯೆ ಅನ್ನೋದು ಬರ್ಬೇಕು. ಅಲ್ಲಿವರೆಗೂ ಅವಳ ಜೀವನದಲ್ಲಿ ಉದ್ಧಾರ ಆಗಲ್ಲ ಸ್ವಾಮೀಜಿ. ಅವಳು ಹೀಗೆ ಇದ್ರೆ ಇನ್ ಸ್ವಲ್ಪ ದಿನದಲ್ಲಿ ಸುಮನ ಒಂದ್ ನೆನ್ಪಾಗ ಉಳ್ದೋಗ್ತಾಳೆ ಅನ್ಸುತ್ತೆ ಸ್ವಾಮೀಜಿ. ನಾನಿ, ಏನ್ ಮಾತಾಡ್ತಿದ್ಯಾ? ಒಳ್ಳೇದ್ ಬಯಸ್ಬೇಕು, ನೀನೇ ಹೀಗ್ ಮಾತಾಡಿದ್ರೆ ಹೇಗೆ? ನಯನಿ ಹೇಳಿದ್ರಲ್ಲಿ ತಪ್ಪಿಲ್ಲ ವಿಶಾಲ. ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷ ಇರುತ್ತೆ, ದುಷ್ಟರಿಗೆ ಮೈಯೆಲ್ಲಾ ವಿಷ ಇರುತ್ತೆ. ಒಳ್ಳೆ ಬುದ್ಧಿ ಕಲ್ತ್ಲೋ ಸರಿ, ಇಲ್ದೇ ಇದ್ರೆ ಸರಿಯಾದ ಮಾರ್ಗದಲ್ಲಿ ನಡೆಯೋದೇ ಅವಳಿಗೆ ಒಳ್ಳೇದು. ತಡ ಮಾಡದಷ್ಟು ಅನ್ಯಾಯ ಆಗೋದು ಖಂಡಿತ. ಸುಮನನ್ನ ಊರು ಕಳಿಸ್ಬಿಡು ಅಂತೀರಾ ಸ್ವಾಮೀಜಿ? ಯಾಕೆ ನೀನಿ? ವಿಕ್ರಾಂತ ಸುಮನನ್ನ ನೀನೇ ಬೇರೆ ಮಾಡ್ತೀಯಾ? ಗಂಡ ಹೆಂಡ್ತೀರ ಅವ್ರಿಬ್ರು. ವಿಕ್ರಾಂತ್ ಅವ್ರನ್ನ ಹಾಗೆ ನೋಡಲ್ಲ. ನನ್ ತಂಗಿ ಮೇಲೆ ನಿಮ್ ತಮ್ಮಂಗೂ ಆ ಭಾವನೆ ಇಲ್ಲ. ಮತ್ತೆ ಮಕ್ಕಳಾಗೋ ಅವಕಾಶ ಇಲ್ದೇ ಇರೋವಾಗ ಶತ್ರುಗಳಿಬ್ರು ಒಂದೇ ಜಾಗದಲ್ಲಿ ಇರೋ ತರ ಆಗುತ್ತೆ. ಅದ್ರ ಬದಲು ಊರಿಗೆ ಹೋಗಿ ಅಮ್ಮನ ಜೊತೆ ಇದ್ರೆ ಬುದ್ಧಿನಾದ್ರೂ ಕಲ್ತ್ಕೋತಾಳೆ. ಸ್ವಾಮೀಜಿ, ದೊಡ್ಡವರಾಗಿ
ನೀವೇ ಇವಳಿಗೇನಾದ್ರೂ ಬುದ್ಧಿ ಹೇಳಬೇಕು. ವಿಶಾಲ, ಎಲ್ಲ ಗೊತ್ತಿರೋ ನೀನು ಕಥಾನಾಯಕ. ನೀನೇ ಅಲ್ವೇನಪ್ಪ ನಾಯಕ. ನಯನಿ ಏನ್ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾಳೆ ಅಂತ ನಂಬ್ತೀಯ. ಪ್ರೋತ್ಸಾಹ ಮಾಡು. ಬೇಡ ಸ್ವಾಮೀಜಿ, ಇನ್ನೊಂದ್ 2 ತಿಂಗಳಲ್ಲಿ ಸುಮನಾ ತನ್ನ ಹೆಸರಲ್ಲಿರೋ ಆಸ್ತಿನೂ ಕೂಡ ನಮಗ್ ಕೊಟ್ಬಿಡ್ತಾಳೆ. ಅಷ್ಟರಲ್ಲೇ ಅವಳನ್ನ ಕಳಿಸ್ಬಿಟ್ರೆ ಗಾನವಿನ ಆಸ್ತಿನ ಎಲ್ಲನೂ ತಗೊಂಡ್ಬಿಟ್ಟು ಒಂದು ಹುಡುಗಿಗೆ ಅನ್ಯಾಯ ಮಾಡಿ ಮನೆಯಿಂದ ಓಡಿಸ್ಬಿಟ್ವಿ ಅಂತ ಅಪವಾದ ಬರುತ್ತೆ. ನೈನಿನ ಆಡ್ಕೋತಾರೆ. ನೀವು ನನ್ನ ಬಗ್ಗೆ ಯೋಚನೆ ಮಾಡ್ಬಿಡಿ ಯಜಮಾನ್ರೆ. ಸುಮನ ನಿಮ್ಮನೆಯಲ್ಲೇ ಇರೋದಾದ್ರೆ ನಿಮಗೆ ತೊಂದರೆ ಆಗುತ್ತೆ. ಸ್ವಾಮೀಜಿ, ಅವಳು ಕೋಪದಲ್ಲಿ ಏನೇನೋ ಮಾತಾಡ್ಬೋದು, ಆದ್ರೆ ವಿಕ್ರಾಂತ್ ಅರ್ಥ ಮಾಡ್ಕೊಂಡು ಅವರಿಬ್ರು ಅನ್ಯೋನ್ಯವಾಗಿ ಇರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಂದು ಸಂಸಾರನ, ಒಂದು ಕುಟುಂಬನ ಕಾಪಾಡ್ದಂಗ ಆಗ್ತಿವಲ್ಲ. ಅರ್ಜೆಂಟಲ್ಲಿ ನಾನು ಎತ್ಕೊಳ್ಳಿಲ್ಲ. ಎತ್ಕೊಂಡಿದ್ರೆ ಬೋರ್ಡ್ಗೊಂಡ ಭಜಗೋವಿಂದನ್ ತರ ಆಗೋಗ್ತಿದ್ರಿ. ನೀನೇನಮ್ಮ ತಾಯಿ, ಜುಟ್ಟು ಇಳಿಯೋದಕ್ಕೆ ಮನೆಗ್ ಬಂದಿದ್ಯಾ? ಎಲ್ಲಾರ್ದು ಅಲ್ಲ ಕಣೆ, ಕೆಲವ್ರದ್ದು ಮಾತ್ರ. ಚಿಕ್ಕ ಮಗು, ಅವಳಿಗೇನ್ ಗೊತ್ತಾಗುತ್ತೆ ಅತ್ತೆ? ಈ ಕಾಲದಲ್ಲಿ ಸಣ್ಣ ಮಕ್ಳು ಅಂತ ಈಸಿಯಾಗಿ ತಗೋಬಾರ್ದು ವಿಶಾಲ್. ಆಟ ಆಡಿಸ್ಬೇಕಾದ್ರೂ ನಮ್ಮೆಚ್ಚರಿಕೆಲ್ ನಾವಿರ್ಬೇಕು. ಸರಿ ಬಿಡಿ ಅತ್ತೆ, ಮೊದ್ಲು ವ್ರತನ ಶುರು ಮಾಡಕ್ ಬಿಡಿ. ವ್ರತನ ಯಾರು ಇಟ್ಕೊಂಡಿರೋದು? ನಾನೇ. ಯಾವ ವ್ರತನೋ? ಸೀಗೆ ಗೌರಿ ವ್ರತ. ನೈನಮ್ಮ, ಗೌರಮ್ಮಂಗೆ ನೀವು ಆರತಿ ಮಾಡಿದ್ರಾ? ಇನ್ನೂ ಇಲ್ಲ ಶಾಸ್ತ್ರಿಗಳೇ, ನಿಮ್ ಕೈಲೇ ಮಾಡ್ಸೋಣ ಅಂತ ಸುಮ್ನಿದ್ದೆ. ಹಾಗೆ ಆಗ್ಲಮ್ಮ. ಸೀಗೆ ಗೌರಿ ವ್ರತನ ಸಂತಾನ ಇಲ್ದಿರೋರಲ್ವಾ ಮಾಡೋದು? ನಮ್ಮ ಅಕ್ಕ ಯಾಕೆ ಮಾಡ್ತಿದ್ದಾಳೆ? ತಾಯಿನ್ ಜಪಿಸ್ತಾ ಹಾಡ್ರಮ್ಮ. ಸುಮ್ಮನ ಇಲ್ಬಾ. ಹಾಸಿನಿ ಅಕ್ಕ, ನೀನು ನಾನು ಒಟ್ಟಿಗೆ ಸೇರಿ ಹಾಡೋಣ. ನನ್ ಗಂಟ್ಲು ಸರಿ ಇಲ್ಲ, ನೀವೇ ಹಾಡಿ. ನಿನಗೆ ಹುಷಾರಿಲ್ವಾ ಸುಮನ? ಯಾವುದು ಸರಿ ಇರಲ್ಲ. ಬುದ್ಧಿ, ಆಲೋಚನೆ, ಮನ್ಸು ಪ್ರತಿಯೊಂದು. ನೀವ್ ಡಾಕ್ಟರು, ನಿಮ್ ಮಾತ್ ಕೇಳ್ಬೇಕು. ಸ್ವಲ್ಪ ಇರ್ತೀರಾ? ಆರತಿ ಮಾಡೋವಾಗ ಒಳ್ಳೆ ಜಗಳ ಮಾಡ್ತಿರಲ್ಲ, ಅದಕ್ಕೆ ನೀನು ಹಾಡೋದನ್ನ ಕೇಳಿ ಪುಣ್ಯ ಆದ್ರೂ ಬರುತ್ತೆ. ನಮಗೂ ಪುಣ್ಯ ಬರ್ಲಿ, ನಾವು ಕೇಳಿಸ್ಕೋತೀವಿ. ಪಾಪಿ ಆತ್ಮಕ್ಕೆ ತುಂಬಾ ಅರ್ಜೆಂಟ್ ಅನ್ಸುತ್ತೆ. ಹಾಡೋಣ ನೈನಿ. ಸರಿ ಅಕ್ಕ. ಹೌದಲ್ವಾ ನಯನಿ? ನಿನ್ ತಂಗಿ ಪ್ರಾಬ್ಲಮ್ ಸಾಲ್ವ್ ಆಗೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅಲ್ವಾ? ಎಲ್ಲದನ್ನು ಒಂದೇ ತರ ನೋಡಿದ್ರೆ ಕಷ್ಟ ಆತ್ತೆ. ಎಲ್ಲ ನಮ್ ಒಳ್ಳೇದಕ್ಕೆ ಅನ್ಕೊಂಡ್ರೆ ಒಳ್ಳೇದೇ ಆಗುತ್ತೆ. ಹಾಸಿನಿ ಅಕ್ಕ, ಆ ಎಲ್ಚಿ ಹಣ್ಣನ್ನ ಈ ಅಕ್ಕಿ ಸೇರಲ್ಲಿ ಇನ್ನೊಂದು ಬುಟ್ಟಿಗೆ ಹಾಕಿ.
ಚಿಕ್ಕಮ್ಮ, ಆ ರೇಷ್ಮೆ ಪಂಚೀರು ತಟ್ಟೆ ಎತ್ಕೋತೀರಾ? ಆಯ್ತು. ಈ ತುಂಬಿರೋ ಹಣ್ಣಿನ ಬುಟ್ಟಿ ತಗೊಂಡು ಅದ್ರಲ್ಲಿ ಪಂಚೆ ಇಟ್ಟು ಅದ್ರ ಮೇಲೆ ವಿಳೆದೆಲೆ, ಅಡಿಕೆ, ದಕ್ಷಿಣೆ, ತಾಂಬೂಲ ಇಟ್ಟು ಅದನ್ನ ಸಿದ್ಧ ಮಾಡಿ. ವಿಕ್ರಾಂತ್ ಅವ್ರೆ, ದುಡ್ಡು ಕೊಡಿ. ಆಯ್ತು ಅದಕ್ಕೆ. ಸುಮನ, ವಿಕ್ರಾಂತ್ ಅವ್ರೆ, ನೀವೇ ತಾಂಬೂಲನ್ ಕೊಟ್ರೆ ಇನ್ನೂ ಒಳ್ಳೇದು. ಹೌದು ಕಣೋ, ಬಂದ್ಕೊಡಿ. ಸುಮನ ಬಾ. ನೀನ್ ಹಿಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಕೈ ಟಚ್ ಮಾಡೋ ಸಾಕು. ಹಿಡ್ಕೋ. ಬ್ರೋ, ಅದು ತೊಟ್ಲು ಖಾಲಿನೇ ಇದೆಯಾ ಅಥವಾ ಯಾರಾದ್ರೂ ಇದಾರ ಅಂತ? ಏಯ್, ಪ್ರೀತಿಸೋದ್ರಲ್ಲಿ, ಪ್ರೀತಿ ಹಂಚೋದ್ರಲ್ಲಿ ಡಿಫ್ರೆನ್ಸ್ ಇದೆಯೋ? ಗಾನವಿನ ಸುಮ್ನೆ ನೋಡ್ಕೊಂಡು ಹಾಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರಾ? ಅದು ಹಾಗಲ್ಲ ಅತ್ಗೆ. ಇಷ್ಟು ದಿನ ಮಗು ಸುಮನ ಹತ್ರ ಇದ್ರೂನು ನಾನೇ ಅವಳನ್ನ ಎತ್ಕೋತಿದ್ದು. ನಿಮಗಿವಾಗ ನಿಜ ಗೊತ್ತಾಗಿ ನನ್ನ ಮನ್ಸಿನ ಭಾರ ಇಳಿತೆ ಹೊರತು ಮಗುವಿನ ನನ್ನ ತೋಳಲ್ಲೇ ಇದೆ ಅನ್ನೋ ಫೀಲಿಂಗ್, ಆ ಭಾವನೆ ಇನ್ನೂ ಹೋಗೇ ಇಲ್ಲ. ವಿಕ್ರಾಂತ್, ದಾನವೇ ನಿತ್ಕೋ. ಬ್ರೋ, ಏಯ್, ಮಗುನ ಮೊದಲು ಎತ್ಕೊಳ್ಳಲಿ. ನಿಮ್ ಅಣ್ಣ ಹೇಳಿದ ಮಾತು ನನ್ ಕಿವಿಗ್ ಬಿತ್ತು. ನೀವು ಕೇಳಿಸ್ಕೊಂಡ್ರಿ ಅಲ್ಲ ವಿಕ್ರಾಂತ್ ಅವ್ರೆ? ಹೇಯ್, ಏನು ಚೀಲನ ಇಟ್ಕೊಂಡಂಗೆ ಇಟ್ಕೊಂಡಿದ್ಯಲ್ಲೋ, ಮಗುನ್ ಕರೆಕ್ಟಾಗಿ ಎತ್ಕೊಳ್ಳೋ. ಹೀಗೆ ಎತ್ಕೋಬೇಕು. ಹಾಗಿರೋ. ಗನವಿ, ಈ ಕಡೆ ನೋಡು. ಗುಡ್. ಪರ್ಫೆಕ್ಟ್. ತಂದೆ ಭುಜಾನಿ ಏರಿದ ಮಗಳು ಅಂತ ಕ್ಯಾಪ್ಷನ್ ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ನಾನಿ, ಫೋಟೋ ಚೆನ್ನಾಗಿ ಬಂದಿದೆಯಲ್ವಾ? ನೋಡಿ ಹೇಳು. ಹೌದು ಯಜಮಾನ್ರೆ, ತಂದೆ ಮಗಳಿಬ್ರು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಏನೋ ಯಾಕೋ ಹಾಗೆ ಮುಖ ಮಾಡ್ಕೊಂಡಿದ್ಯಾ? ಅಪ್ಪ, ನಾನಪ್ಪ ಹೇಗೆ ಬ್ರೋ? ಲೇಯ್, 4 ತಿಂಗಳು ಗಾನವಿಗೆ ನೀನು ಅಪ್ಪ ಆಗಿದ್ದವನು. ನೆನ್ನೆ ಇವಳು ಹೆತ್ತವರು ನಾವೇ ಅಂತ ಗೊತ್ತಾದ್ಮೇಲೆ ನಿನ್ನ ಚಿಕ್ಕಪ್ಪ ಅಂತ ನೋಡ್ ಸುಮನ, ನನ್ನ ಮಾತು ಸ್ವಲ್ಪ ಕೇಳ್ತೀಯ? ನಿನ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾ? ಏನು ಸಾಫ್ಟ್ ಆಗಿ ಮಾತಾಡ್ತಿದ್ದೀರಾ? ಇದ್ಯಾವ ಹೊಸ ನಾಟಕ? ಇನ್ನು ಈ ರೂಮಲ್ಲಿ 3ನೇ ವ್ಯಕ್ತಿ ಬರಲ್ಲ ಅಂತ ಗೊತ್ತಿದ್ರು ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನನಗ್ ಮೊದ್ಲು ನಿಮ್ಮೇಲೆ ಇದ್ದಿದ್ ಪ್ರೀತಿ ಇವಾಗಿಲ್ಲ. ಕೈ ತೆಗಿರಿ. ಸುಮನ, ನಾನ್ ಬೇರೆ ಉದ್ದೇಶದಿಂದ ನಿನ್ನ ಟಚ್ ಮಾಡ್ಲಿಲ್ಲ. ಸ್ವಲ್ಪ ನಿಧಾನವಾಗಿ ಹೇಳಿದ್ರೆ
ಕೋಪನ ಸೈಡಿಗಿಟ್ಟು ಯೋಚನೆ ಮಾಡ್ಬೋದೇನೋ ಅಂತ. ನನ್ ಕಿವಿ ಚೆನ್ನಾಗೆ ಕೇಳ್ಸತ್ತೆ, ಮುಡ್ದೆ ಹಾಗೆ ಹೇಳ್ಬೋದು. ಏನ್ ವಿಷಯ? ನಮ್ಮ ರೂಮಲ್ಲಿ ನಾವಿಬ್ರು ಮಾತ್ರ ಅಲ್ಲ, ನಾಳೆಯಿಂದ ಗಾನವಿನೂ ಇರ್ತಾಳೆ. ಓಹೋ, ಆ ಗುಂಡ್ಕಲ್ಗೆ ಈ ರೂಮ್ ಕೊಟ್ಟು ನಾನ್ ಬರಾಂಡದಲ್ಲಿ ಇರ್ಬೇಕು ಅಂತಿದ್ದೀರಾ? ಅದಾಗಲ್ಲ ಸುಮನ, ಸ್ವಲ್ಪ ಸಮಾಧಾನವಾಗಿ ಕೇಳು. ಇವಾಗ ತಾನೆ ನೈನಿ ಅದಕ್ಕೆ ವಿಶಾಲ್ ಬ್ರೋ ನನ್ನ ಹತ್ರ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ? ನಾನು ತಪ್ಪು ಮಾಡಿದ್ದೆ ಅನ್ನೋ ಗಿಲ್ಟಿ ಫೀಲಿಂಗ್ ಹೋಯ್ತು. ಬೆಟ್ಟದಷ್ಟು ಭಾರನ ಹಿಮ್ಮ ತರ ಕರಗಿಸ್ಬಿಟ್ರು. ಹೇಗೆ ಕ್ಷಮಿಸಿದ್ವಿ ಅಂತ ಹೇಳಿದ್ರಾ? ಕ್ಷಮಿಸಿ ಅಂತ ಕೂಡ ನಾನು ಕೇಳಿಲ್ಲ ಸುಮನ. ಸೀತಾರಾಮರ ತರ ಇರೋ ಬ್ರೋ ಮತ್ತೆ ಅತ್ಗೆ ನನ್ನಂತ ಭಕ್ತರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಲ್ಲ ಅಂತ ಅರ್ಥ ಆಯ್ತು. ಹತ್ರ ಕರೆದು ಏನ್ ಹೇಳಿದ್ರು ಗೊತ್ತಾ? ಅದೇನ್ ಹೇಳಿ? ಗಾನವಿಗೆ ನಾನು ಅಪ್ಪ ಅಂತಾನೆ ಹೇಳಿದ್ರು. ಚಿಕ್ಕಪ್ಪ ಅಂತ ಯಾಕೆ ಅನ್ಕೋತೀಯ ಅಂತ ಮಗುನ ನನಗೆ ಎತ್ಕೊಳ್ಳಕ್ ಕೊಟ್ರು ಸುಮನ. ಈ ಕೈಯಲ್ಲಿ ಮತ್ತೆ ಮಗುನ ಎತ್ಕೊಂಡೆ ಸುಮನ. ಎಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ ನಾನು. ಈ ಪಾಪಿಷ್ಟ ವಿಕ್ರಾಂತನ ಕ್ಷಮಿಸೋದಕ್ಕೆ ಎಷ್ಟು ವರ್ಷ ಎಷ್ಟು ದಿನ ಟೈಮ್ ತಗೋತಾರೋ ಅಂತ ಅನ್ಕೊಂಡಿದ್ದೆ. ಮಗನ್ನ ತಾಯಿ ಕ್ಷಮಿಸೋದಕ್ಕೆ ಸಮಯ ತಗೋತಾಳ ನೀನೇ ಹೇಳು? ಗಾನವಿ ನಿನ್ ಮಗು ಅಂತ ಗೊತ್ತಾದ್ಮೇಲೆ ನೀನ್ ಎಲ್ಲದನ್ನು ಮರ್ತು ಆರಾಮಾಗಿ ಬದುಕ್ತೀಯಾ ಅನ್ಕೊಂಡೆ. ಅಯ್ಯೋ, ನೀನ್ ಬದ್ಲಾಗಲ್ಲ ಬಿಡು. ಏನ್ ಅನ್ಕೋಬೇಡಿ ಅತ್ತೆ, ಗಾಯತ್ರಿ ಅಮ್ಮೋರ್ ಕೈಯಲ್ಲಿ ನೀವ್ ಸಾಯ್ಬೇಕು ಅಂತಿರೋದು ನನ್ನ ಆಸೆ ಅಲ್ಲ, ಅದೇ ಧರ್ಮ. ಅದಾಗದೇ ಇರೋ ಹಾಗೆ ಮಾಡದೆ ಹೋದ್ರೆ ನನ್ನ ಜೀವನಕ್ಕೆ ಅರ್ಥ ಏನಿರುತ್ತೆ ಹೇಳಿ? ಅಂದ್ರೆ ಗಾಯತ್ರಿಕನ್ನ ನಿನ್ ಮಗುವಾಗಿ ಈ ಮನೆ ಕರ್ಕೊಂಡ್ ಬರ್ತೀಯಾ? ಖಂಡಿತವಾಗ್ಲು. ನನ್ ಮಗಳ ಥರ ಏನು, ನನ್ ಮಗಳೇ. ಅಮ್ಮೋರು ನನ್ನ ಅಮ್ಮ ಅಂತ ಕರಿಬೇಕು. ಯಾಕೆ? ನಿಮ್ ಜನ್ಮ ಅಂತ್ಯ ಆಗೋದಕ್ಕೆ. ಒಳ್ಳೇದು ನಯನಿ, ನೀನೇ ಇಷ್ಟು ಮೊಂಡತನ ಮಾಡ್ಬೇಕಾದ್ರೆ ನಾನ್ ಹೇಗಿರ್ಬೇಕು ಅಂತ ಯೋಚನೆ ಮಾಡ್ತೀನಿ. ನಾಳೆಯಿಂದ ನನ್ನ ಎಚ್ಚರಿಕೆಯಲ್ಲಿ ನಾನಿರ್ತೀನಿ. ನೀನ್ ಹಠಾನ ಬಿಡಲ್ಲ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ಸ್. ನೀವ್ ಭಯ ಪಡ್ತಿದ್ದೀರಾ ಅಂದ್ರೆ ನನ್ ಮಗಳು ಎಲ್ಲೋ ಆರೋಗ್ಯವಾಗಿದ್ದಾಳೆ ಅಂತಾನೆ ಅರ್ಥ ಆತ್ತೆ. ತುಂಬಾ ಯೋಚನೆ ಮಾಡೇ ಬರ್ತಿದ್ದೀನಿ. ಇಲ್ಲಿ ಕೇಳಿ, ಪಾಯಿಂಟ್ ನಂಬರ್ 1. ಸೆಪ್ಟೆಂಬರ್ 1ನೇ ತಾರೀಕು ಅಂದ್ರೆ 3ನೇ ದಿನಕ್ಕೆ ವಿನಾಯಕ ಚತುರ್ಥಿ. ಹಬ್ಬ ಆದ್ಮೇಲೆ ಹೆರಿಗೆ ನೋವು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ಮೇಲೆ ನಾ 3ವರ್ಗೂ ಡೆಲಿವರಿ ಆಯ್ತು. ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿರೋರು ಮಾಡಿಸ್ಕೊಳ್ದಿರೋರು ಯಾರು ಅಂತ ಗೊತ್ತಾಗುತ್ತೆ. ಪಾಯಿಂಟ್ ನಂಬರ್ 2. ಹಾಸ್ಪಿಟ್ಲಿಂದ ಎತ್ಕೊಂಡು ಹೋಗಿದಾರಂದ್ರೆ ಆ ನಡು ರಾತ್ರಿಲಿ ಹಾಸ್ಪಿಟ್ಲ್ ಹತ್ರನೇ ಓಡಾಡಿರೋ ವೆಹಿಕಲ್ಸ್ ಯಾವುದೋ ಒಂದ್ ಕಡೆ ಸಿಸಿಟಿವಿಲಿ ರೆಕಾರ್ಡ್ ಆಗಿರುತ್ತೆ. ಹಾಸ್ಪಿಟ್ಲಲ್ಲಿ ಸಿಸಿ ಕ್ಯಾಮೆರಾ ಫುಟೇಜ್ ಇಲ್ದಿರೋ ಹಾಗೆ ಮಾಡಿರೋರಿಗೆ ಕೂಡ ಇದರಿಂದ ಟೆನ್ಷನ್ ಶುರು ಆಗುತ್ತೆ. ಪಾಯಿಂಟ್ ನಂಬರ್ 3. ಒಂದ್ ಮಗು ಸಿಕ್ತು ಅಂತ ಯಾವ ನ್ಯೂಸ್ ಅಲ್ಲೂ ಬರ್ಲಿಲ್ಲ ಅಂದ್ರೆ ಗಾಯತ್ರಿ ಅಮ್ಮೋರು ನನ್ ಪ್ರಕಾರ ಇದೇ ಊರಲ್ಲಿರ್ತಾರೆ. ಖಂಡಿತವಾಗ್ಲೂ ಥೇಟ್ ಗಾನಿವಿ ತರಾನೇ ವಯಸ್ಸು, ಗಾತ್ರ, ಎತ್ತರ ಹೀಗೆ ಇರುತ್ತೆ.
ಈ ಹೋಲ್ಕೆ ಇರೋ ಮಕ್ಕಳನ್ನ ಫಿಲ್ಟರ್ ಮಾಡೋದು ದೊಡ್ಡ ಕಷ್ಟ ಏನಲ್ಲ. ಪಾಯಿಂಟ್ ನಂಬರ್ 4, ಅನುಮಾನ ಇರೋ ಹಸುಕೂಸನ್ ತಗೊಂಡ್ ಬಂದು ತಿಲೋತ್ತಮ ಅತ್ತೆ ಕೈಲಿ ಮುಟ್ಸಿದ್ರೆ ಸಾಕು, ನನ್ ಮಗುನ ಅಲ್ವಾ ಅಂತ ತಕ್ಷಣ ಗೊತ್ತಾಗ್ಬಿಡತ್ತೆ. ಹಾ, ಇದು ತುಂಬಾ ಈಸಿ ಆಗಿದೆ. ಅತ್ತೆ ಕೈಯಿಂದ ಮುಟ್ಟಿದ್ರೆ ಗೊತ್ತಾಗೋಗುತ್ತಾ? ಹೇಗೆ? ಅದೇನ್ ಮ್ಯಾಜಿಕಾ? ಮ್ಯಾಜಿಕ್ ಮಾಡೋ ಅಂತವಳೆ ನೈನಿ ಮಗಳು. ಗಾನವಿ ನೋಡಿದ್ರೆ ಗೊತ್ತಾಗಲ್ವಾ? ಇನ್ನು ಆ ಮಹಾತಾಯಿ ಹೇಗಿರ್ತಾಳೋ, ಜೊತೆಗೆ ಅದು ನಮ್ ಗಾಯತ್ರಿ ಅತ್ತಿಗೆ ಬೇರೆ. ಹೇಗಿದೆ ಅತ್ತೆ ನನ್ ಪಾಯಿಂಟ್ಸು? ನನ್ ಪ್ಲಾನ್ ಕರೆಕ್ಟ್ ಆಗಿದ್ಯಾ? ಮೇಲ್ನೋಟಕ್ಕೆ ಚೆನ್ನಾಗಿದೆ ಅನ್ನಿಸ್ತಿದೆ ನಯನಿ. ಇವತ್ ಬೆಳಗ್ಗೆಯಿಂದ ಎಲ್ರ ಮೇಲೂ ಅನುಮಾನ ಪಡೋದಕ್ಕೆ ಶುರು ಮಾಡಿದ್ಯಂತೆ ಮಾಮ್ ಹೇಳಿದ್ರು. ಹೋಗಿ ಹೋಗಿ ಅವರೇ ಹೇಳಿದ್ರಾ? ಸರಿ ಹೋಯ್ತು ಬಿಡಿ. ನೈನಿ, ನಮ್ಮ ಮಗುನ ಎತ್ಕೊಂಡು ಹೋಗಿರೋದು ನಿಜ, ಆದ್ರೆ ಯಾರು ಎತ್ಕೊಂಡು ಹೋಗಿದ್ರೆ ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ವಲ್ಲ. ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ಮಾತ್ರ ನಮಗಿದೆ. ನೀನೇನೋ ನಮಗ್ ತುಂಬಾ ಬೇಕಾದವ್ರೆ ಮಗುನ ನಮ್ಮಿಂದ ದೂರ ಮಾಡಿದೀಯಾ ಅಂತ ಹೇಳ್ತಿದ್ಯಂತಲ್ಲ, ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇದೆ ಯಜಮಾನ್ರೆ. ಹ, ಯಾರ ಮೇಲೆ? ನಿಮ್ ಮೇಲೆ. ಮಾವ, ನೀವು ನಮ್ಗೆ ಆಶೀರ್ವಾದ ಮಾಡ್ಬೇಕು. ಏನಮ್ಮ ವಿಶೇಷ? ಮತ್ತೆ ತಿಂಗಳು ತುಂಬಿದೆ ಅಂತ ಅನ್ಕೋಬೇಡ ಅಣ್ಣ. ಆದ್ರೆ ಇವತ್ ರಾತ್ರಿ ತಿಂಗಳು ತುಂಬತ್ತಲ್ವೇನೆ? ಗಂಡಸ್ರು ನೀವ್ ಹಾಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ರೀ. ಅಯ್ಯೋ, ನಿನ್ ಬುದ್ಧಿಗ್ ನನ್ ಟೋಪಿ ಹಾಕ. ಇವತ್ತು ಡಿಸೆಂಬರ್ 31 ಅಲ್ವಾ? ಮಧ್ಯರಾತ್ರಿ 12 ಆದ್ಮೇಲೆ ಜನವರಿ 1 ಬರುತ್ತೆ, ಅಂದ್ರೆ ತಿಂಗಳು ತುಂಬ್ದಂಗಲ್ವಾ? ಕರೆಕ್ಟೇ ಅಲ್ವಾ? ಆದ್ರೆ ಹಾಸಿನಿ ಅಕ್ಕ ಯಾಕೆ ಆಶೀರ್ವಾದ ಮಾಡಿ ಅಂತಿದ್ದಾರೆ? ಯಾಕಂದ್ರೆ ಇವತ್ಗೆ ಈ ವರ್ಷ ಮುಗಿಯುತ್ತೆ. ಇಷ್ಟು ದಿವಸ ಹಿಡಿದಿರೋ ದರಿದ್ರ ಎಲ್ಲ ಹೋಗ್ಲಿ ಅಂತ ಹಿರಿಯರಾದ್ ನೀವು ಆಶೀರ್ವಾದ ಮಾಡಿ ಮಾವ. ಮನಸ್ಸು ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನೀವಿಬ್ರು ಸೊಸೆಗಳು ಒಳ್ಳೇದನ್ನೇ ಯೋಚನೆ ಮಾಡೋದ್ರಿಂದ ನೀವು ಜೀವನನೂ ಕೂಡ ಚೆನ್ನಾಗಿರುತ್ತಮ್ಮ. ನಿಮ್ಮೇಲೆ ಆ ವಿಶಾಲಾಕ್ಷಿ ತಾಯಿ ಕೃಪಾ ಕಟಾಕ್ಷ ಯಾವಾಗ್ಲೂ ಇರುತ್ತೆ. ಪಾರ್ಟಿ ಮಾಡೋ ದಿನ ಪೂಜೆ ಇಟ್ಕೊಳ್ಳೋ ಅಂತೇಳಿ ನನ್ನ ಹೆಂಡತಿ. ಪುಣ್ಯವಚನ ಆಶೀರ್ವಾದ ಅಂತಂದ್ರೆ ಇನ್ನೇನಿರುತ್ತೆ ಮಾಮ್? ಎಂಜಾಯ್ ಮಾಡೋಣ ಅನ್ನೋ ಹಕ್ಕು ನನಗೆಲ್ಲಿದೆ ವಲ್ಲಭ? ಈ ವರ್ಷ ಇಡೀ ಏನೇನೋ ಪ್ರಯತ್ನ ಪಟ್ಟು ತಲೆ ಎಲ್ಲ ಕೆಟ್ಟೋಗಿದೆ ಅನ್ಸುತ್ತೆ. ಪರವಾಗಿಲ್ಲ ಅಂತ ಮಾವ ಹೇಳಿದ್ರೆ ಪಾರ್ಟಿ ಮಾಡ್ಬೋದು. ರಿಯಲಿ ಅಂಕಲ್, ನೀವ್ ಹೂ ಅಂದ್ರೆ ಪಾರ್ಟಿ ಮಾಡೋದಕ್ಕೆ ರೆಡಿ ಇದಾರೆ ಸೊಸೆಂದ್ರು. ಬೇಡ ಅನ್ಬೇಡಿ ಪ್ಲೀಸ್. ಸಿಟ್ ಮಾಡ್ಕೋಬೇಡಿ. ನೋ ಅಂತ ಹೇಳಿದ್ರು ಅರ್ಥ ಆಗತ್ತೆ. ನಾನ್ ಯಾಕೆ ಹೇಳ್ತೀನಿ ನೋ ಅಂತ? ಲೆಟ್ಸ್ ಎಂಜಾಯ್ ದ ಪಾರ್ಟಿ. ಐ ಲವ್ ಯು ಬಾಬಾ. ನೀವಿಷ್ಟು ಒಳ್ಳೆಯವರು ಅಂತಾನೆ ನಿಮ್ ತಂಗಿನ ಮದ್ವೆ ಆಗಿದ್ದು. ಸಾಕು, ಈ ಕಡೆ ಬನ್ರಿ. ನೀವು ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣ ಎಲ್ರ ಮುಖಾನು ಫ್ಲಡ್ ಲೈಟ್ ತರ ಬ್ರೈಟ್ ಆಗೋಯ್ತು ಮಾವ. ನೈನಿ ನನ್ ಪರ್ಮಿಷನ್ ಕೇಳಿದ್ಲಲ್ಲಮ್ಮ. ಸಂತೋಷವಾಗಿರೋದಕ್ಕೆ ನನ್ನ ಅನುಮತಿ ಯಾಕಮ್ಮ?
ಏನ್ ಮಾಮ್, ಪಾರ್ಟಿಲಿ ಡೆಡ್ ಬಾಡಿ ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ವಿಷಾನ ಆಂಟಿ? ನೋನೋ, ಪಾಯ್ಸನ್ ಅಲ್ಲ. N2O. ಈ ಕೆಮಿಕಲ್ ಕಾಂಪೌಂಡ್ ಅನ್ನ ಲಾಫಿಂಗ್ ಗ್ಯಾಸ್ ಅಂತಾನು ಅಂತಾರೆ. ಸ್ಪೆಷಲ್ ಆಗಿ ಆರ್ಡರ್ ಮಾಡಿ ತರಿಸಿದೀನಿ. ಯಾರನ್ನ ನಗಿಸ್ಬೇಕು ಅಂತ ಮಾಮ್? ನಯನಿಗೆ. ಅವಳು ಅಳ್ತಿರೋದನ್ನ ನೋಡಿ ನಾವ್ ನಗ್ಬೇಕು, ಆದ್ರೆ ಅವಳು ನಗೋದನ್ನ ನಾವ್ಯಾಕ್ ನೋಡ್ಬೇಕು ಆಂಟಿ? ಖುಷಿಯಾಗಿರೋ ನಯನಿ ಇನ್ನು ತುಂಬಾನೇ ಖುಷಿಯಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತಿದಾರೇನೋ ಮಾಮ್. ಇಲ್ಲ ವಲ್ಲಭ, ನಾನು ಯಾವ ಕೆಲಸ ಮಾಡಿದ್ರು ತುಂಬಾ ಯೋಚನೆ ಮಾಡಿ ಮಾಡ್ತೀನಿ. ಈ ನೈಟ್ರಸ್ ಆಕ್ಸೈಡ್ ಅನ್ನ ಜ್ಯೂಸಲ್ಲಿ ಕಲ್ಸದ್ನಲ್ಲ, ನಯನಿನ್ ಬಿಟ್ಟು ಇವತ್ ಪಾರ್ಟಿ ಅಂತ ಎಲ್ರೂ ಡ್ರಿಂಕ್ಸ್ ವೈನ್ ತಗೋತಾರೆ, ಎಂಜಾಯ್ ಮಾಡ್ತಾರೆ. ಅವಳು ಮಾತ್ರ ಒಳ್ಳೆ ಹುಡುಗಿ ತರ ಜ್ಯೂಸ್ ಕುಡ್ಕೊಂಡಿರ್ತಾಳೆ. ಇದ್ರ ಎಫೆಕ್ಟ್ ಇಂದ ನಗ್ತಾಳೆ. ಅವಳು ಪಕ್ಕ ಪಕ್ಕ ಅಂತ ನಗ್ತಾ ಇದ್ರೆ ನಮಗೆ ಇರಿಟೇಟ್ ಆಗಲ್ವಾ ಹೇಳಿ ಆಂಟಿ? ಈ ನಗು ತುಂಬಾ ಹೊತ್ತಿನ ತನಕ ನಿಲ್ಲಲ್ಲ ಸಖಿ. ಹಾಗೆ ನಗ್ತಾ ನಗ್ತಾ ಬಾಲ್ಕನಿ ಕಡೆಗೋ ಟೆರೆಸ್ ಕಡೆಗೋ ಹೋಗ್ತಾಳೆ. ಸಂತೋಷವಾಗಿ ಅವಳೇ ಬೀಳ್ತಾಳೋ ಅಥವಾ ನಾವೇ ಬೀಳಿಸ್ತೀವೋ ಗೊತ್ತಿಲ್ಲ. ಮ್ಯಾಟರ್ ಓವರ್. ನಿಮ್ಮ ಅಕ್ಕ ಏನು ಅನ್ಕೊಳ್ಳಲ್ಲ ಸುಮ್ಮಿ, ಬೇಗ ಶುರು ಮಾಡ್ಕೋ. ವಿಕ್ರಾಂತ್, ಯು ಗೋ. 1 ಮಿನಿಟ್ ಅದಕ್ಕೆ ಬಾ ಸುಮನ. ಕೇಕ್ ತಂದಿದ್ದೀರಾ? ರೆಡಿ ಮಾವ. 12 ಗಂಟೆ ಆದ ತಕ್ಷಣ ಕೇಕ್ ಕಟ್ ಮಾಡೋಣ. ವಿಶಾಲ, ಫುಲ್ ಎಂಜಾಯ್ ಮಾಡ್ಬೇಕಿವತ್ತು. ಪ್ಯಾಂಟಿಗೆ ಬೆಲ್ಟ್ ಹಾಕೊಂಡಿದ್ದೀರಾ ಅಲ್ವಾ? ಜೋಪಾನ ನೋಡ್ಕೊಳ್ಳಿ. ಹಾ, ನೋಡೋದಕ್ಕಲ್ಲಿ ಏನಿದೆ ದುರ್ದು ಆಂಟಿ? ಯಾಕೆ ಹಾಗೆ ಹೇಳ್ತೀಯಾ? ಅದೇ ಆಂಟಿ, ಪ್ಯಾಂಟ್ ಮೇಲೆ ಧೂಳು ಕಲೆ ಕೊಳೆ ಏನಾದ್ರೂ ಆಗಿದ್ದಿದ್ರೆ ನೋಡ್ಕೊಂಡ್ ಝಾಡ್ಸ್ಕೊಂಡಿರೋರು ಅಂತ ಹೇಳ್ದೆ ಆಂಟಿ. ಹಾ, ವೆರಿ ಗುಡ್ ಕಣ. ತಿರುತ್ತಮ್ಮ, ತಗೋ. ಬೇಡ ರೀ. ಮುಜುಗರ ಪಟ್ಕೊಂಡ್ ಬೇಡ ಅಂದ್ರೆ ಮಜಾ ಇರಲ್ಲ ತಿರುತ್ತಮ್ಮ. ಮಾಮ್, ಡ್ಯಾಡೇ ಸ್ವಿಂಗ್ ಅಲ್ಲಿದ್ದಾರೆ, ನೀವು ಸ್ಪ್ರಿಂಗ್ ತರ ಇರ್ಬೇಕು. ಆಂಟಿ, ನಾನ್ ನಿಮಗೆ ಕಂಪ್ನಿ ಕೊಡ್ತೀನಲ್ವಾ? ಅದು ಸಖಿ ತರ ಸ್ಪೀಡ್ ಆಗಿರ್ಬೇಕು. ವಿಶಾಲ್, ವಲ್ಲಭ, ವಿಕ್ರಾಂತ್, ಕಮಾನ್, ಹ್ಯಾವ್ ಇಟ್, ಎಂಜಾಯ್. ಅದಕ್ಕೆ ತಗೊಳ್ಳಿ, ಪರವಾಗಿಲ್ಲ ಅದಕ್ಕೆ ತಗೊಳ್ಳಿ. ಥ್ಯಾಂಕ್ಸ್ ಬ್ರೋ. ಲೆಟ್ಸ್ ಎಂಜಾಯ್ ದ ಪಾರ್ಟಿ. ವಿಕ್ಕಿ, ನನ್ಗೂ ಕೊಡು. ಪಾನ್ಕನ್ ಯಾವತ್ತಾದ್ರೂ ಹೀಗೆ ಕೇಳಿದಾರಾ? ಇದಂದ ತಕ್ಷಣ ಹೇಗೆ ಕೇಳ್ತಿದ್ದಾರೆ ನೋಡಿ. ಪ್ರತಿದಿನ ತಗೋತೀವಾ? ಇಲ್ಲ ತಾನೆ. ಅಮಾವಾಸ್ಯೆ ಹುಣ್ಣಿಮೆಗೂ ಖುಷಿಯಾಗಿರ್ಲಿಲ್ಲ ಅಂದ್ರೆ ಹೇಗೆ? ಏ ಸುಮ್ಮಿ, ನೀನು ಕೂಡ ತಗೋ. ನನಗ್ ಬೇಡ ಚಿಕ್ಕಮ್ಮ. ಬೇಡ ಅನ್ಬಾರ್ದು. ಕೆಲವನ್ನ ಮರಿಬೇಕು ಅಂದ್ರೆ ಇನ್ ಕೆಲವನ್ನ ತಗೊಳ್ಳೇಬೇಕು. ಗೋ ಹೆಡ್. ಅದ್ಗೆ ಸುಮನ ನಿಮ್ನ ನೋಡ್ತಿದ್ದಾಳೆ. ಅವ್ರವ್ರ ಇಷ್ಟ ಅವ್ರವ್ರಿಗೆ ವಿಕ್ರಾಂತ್ ಅವ್ರೆ. ಇವತ್ತಂತೂ ಯಾವ ಕಂಡೀಷನ್ಸು ಇಲ್ಲ. ಲೆಟ್ಸ್ ಎಂಜಾಯ್. ಚಪ್ಪಳೆ ಚಪ್ಪಳೆ. ನಾನು ಹೇಳ್ತಿದ್ದೀನಲ್ಲ, ತಗೋ. ಅಯ್ಯೋ ತಗೋ ಅಮ್ಮ. ನೈನಿ, ನೀನು ಸ್ವಲ್ಪ ತಗೋ. ಬೇಡ ಯಜಮಾನ್ರೆ. ಪರವಾಗಿಲ್ಲ ಬಿಡು, ಇವತ್ತೊಂದ್ ದಿವಸ. ನಿಮ್ಮೆಲ್ರಿಗೂ ಕಂಪನಿ ಕೊಡ್ಬೇಕು ಅಂತ ನಾನು ಅನ್ಕೊಂಡ್ರು ಗಾನವಿಗ್ ಹಾಲು ಕುಡಿಸ್ಬೇಕಾಗಿರೋದ್ರಿಂದ ಬೇಡ ಯಜಮಾನ್ರೆ. ಸ್ಟಾರ್ಟ್ ದ ಮ್ಯೂಸಿಕ್. Come on, Mava. Come on. Yay! ವಾವ್ ಚಿಕ್ಕಮ್ಮ.
ದೊಡ್ಡ ಆಂಟಿ ಚಿಕ್ಕಪ್ಪ ಸೂಪರ್ ಮಾವ. ಒಟ್ನಲ್ಲಿ ಲೈಟ್ ಹೌಸ್ ನಿನ್ನ ಶೇಕ್ ಮಾಡಾಕ್ಬಿಟ್ಟೆ ನಾನು. ಏನೋ ಅಂದ್ಕೊಂಡಿದ್ದೆ, ಆದ್ರೆ ನನ್ ಗಂಡ ಚೋಟಾ ಕಿಂಗೆ. ವಿಕ್ರಾಂತ್, ಸುಮನನ್ ಕರ್ಕೊಂಡು ಹೋಗು. ಯಾವ ಸಾಂಗ್ ಹಾಕ್ತೀರಾ? ನೀವ್ ಕೂಡ ಇಮ್ಯಾಜಿನ್ ಮಾಡ್ಕೊಳಲ್ಲ, ಆ ತರ ಹಾಡ್ ಬರತ್ ಇವಾಗ. ರೆಡಿನಾ? 1 2 3 ಸ್ಟಾರ್ಟ್. ನೀನ್ ಬಾಸಕ್ಕೆ ನೋಡಿದ್ಯಾರೇನಿ ಹೇಗ್ ಮಾಡ್ತಿದಾರೆ? ಕೂತ್ಕೋ ಅಕ್ಕ. ಸಖಿ ನಿನ್ನ ಹೋಗಿ ಆ ಕಡೆ ಹೋಗು. ಪರ್ಮಿಷನ್ ಕೊಟ್ಟಿದ್ದು ಹೋಗೆ ಜೋಡನಾ? ನೀವ್ ಇಷ್ಟೊಂದು ನಗು ಅಂತ ಜೋಕನ್ನ ಇಲ್ಲಿ ಯಾರು ಮಾಡಿದ್ದಾರೆ? ನಗು ನಗು ನಗು. ಮಾವನ್ಗೆ ಜಾಸ್ತಿ ಸಂತೋಷ ಆಗಿರ್ಬೇಕು ಅನ್ಸುತ್ತ. ತುಂಬಾನೇ ತಗೊಂಡಿದ್ದಾರೆ ಅನ್ಸುತ್ತೆ. ವಿಕ್ರಾಂತ್, ನಾನು ವಿಕ್ರಾಂತ್, ವಿಶಾಲ. ಚಿಕ್ಕಪ್ಪ ಏನು ತಗೊಂಡಿಲ್ವಲ್ಲ, ಜ್ಯೂಸ್ ಮಾತ್ರ ಕುಡಿದ್ರು. ಜ್ಯೂಸ? ನೈನಿ, ನೀನೇನಾದ್ರೂ ತಗೊಂಡ್ಯಾ? ಚೇಚೆ, ನನ್ಗ ಅಭ್ಯಾಸ ಇಲ್ಲ. ಅಪ್ಪಿ ತಪ್ಪಿನೂ ಕುಡ್ದಿಲ್ಲ ಅತ್ತೆ. ನಾನ್ ಜ್ಯೂಸ್ ಕುಡಿಬೇಕು ಅನ್ನೋಷ್ಟ್ರಲ್ಲಿ ಚಿಕ್ಕಪ್ಪ ಬಂದು ಕುಡಿದ್ಬಿಟ್ರು.
ಪ್ರಾಕ್ಟೀಸ್ ಮಾಡಿ ಸುಸ್ತಾಯ್ತಮ್ಮ. ಈ ಜ್ಯೂಸ್ ಕುಡೀರಿ ಚಿಕ್ಕಪ್ಪ. ಥ್ಯಾಂಕ್ಸ್ ಅಮ್ಮ. ಇನ್ನೊಂದು ಗ್ಲಾಸ್ ಕೊಡಮ್ಮ. ಜ್ಯೂಸ್ ಕುಡಿದ್ರೆ ಇಷ್ಟನ ನಗ್ಬೇಕಾ? ಯಾಕೆ ನನ್ನ ನೋಡಿದ್ರೆ ನಗು ಬರ್ತಿದ್ಯಾ? ಯಾಕೆ ಹಾಗನ್ಸ್ತಿದೆ? ನೀನು ಅದು ಮಗು ಆಗಿಲ್ವ? ವಿಕ್ರಾಂತ್ ಜೊತೆ ಸಂಸಾರ ಮಾಡಕ್ಕಾಗಲ್ಲ. ಆಸ್ತಿ ವಲ್ಲಭ ಜೋಕ್ ಅನ್ಕೊಳ್ಳೋ. ಭಾವ ಅಲ್ವಾ, ನಾದಿನಿ ಸಲಿಗೆಯಿಂದ ಹಾಗೆ ಹೇಳಿರ್ತಾಳೆ. ಹೇಳದ್ ಮಾತ್ರ ಅಲ್ಲ, ಬೇಕಾದ್ರೆ ಪ್ರೂವ್ ಮಾಡ್ತೀನಿ. ಕಾಯಿನ್ ಇದ್ರೆ ಕೊಡಿ. ವಲ್ಲಭ್ ಕಾಯಿನ್ ತಾನೆ, ತಗೋ. ಇದು ಗೊಂಬೆ, ನಿಮ್ಮಮ್ಮಂಗ್ ಗೊತ್ತಿರೋದೆ. ಇದು ಬಿದ್ರೆ ಗಾಯತ್ರಿ ಅಮ್ಮೋರ್ ಬರ್ತಾರೆ. ಇದು ಬಾಲ, ಗೊತ್ತು. ಇದು ಬೆತ್ತು ಅನ್ಕೋ. ನನ್ ದೊಡ್ಡ ಮಗಳು ಬಂದ್ಮೇಲೆ ನೀವೆಲ್ರೂ ಒಬ್ಬೊಬ್ರಾಗ ಹೋಗ್ತೀರಾ. ಎಲ್ಗೆ? ಹೊರಗ? ಇವರಿಬ್ರು ಹೊರಗೆ ಹೋಗ್ಬೋದೇನೋ, ಆದ್ರೆ ನೀವ್ ಮಾತ್ರ ಮೇಲಕ್ಕೆ. ಬಾಲನೆ. ಎರಡನೇದೇ ಆಗುತ್ತೆ ಬಿಡಿ. ನಾನು ಸ್ವಲ್ಪ ಕೆಲಸ ಮುಗಿಸ್ ಬರ್ತೀನಿ. ತೊಟ್ಲು ತೂಗ್ತಾನೆ ಇರಿ, ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗುತ್ತೆ.